Holy festival is a festival of celebrating life. ಜೀವನದ ಆನಂದವನ್ನು ಸಂತೋಷವಾಗಿ ಅಭಿವ್ಯಕ್ತ ಮಾಡುವ ಹಬ್ಬ. ಆದರೆ ನಮ್ಮ ಎಲ್ಲ ಹಬ್ಬಗಳಿಗೆ ಒಂದು ಆಧ್ಯಾತ್ಮಿಕ ಅರ್ಥ ಇದೆ ಅಂತ ಹೇಳಿದೆ ನಾನು. ಆಲ್ ಅವರ್ ಫೆಸ್ಟಿವಲ್ಸ್ ಹ್ಯಾವ್ ಎ ಡೀಪರ್ ಸ್ಪಿರಿಚುವಲ್ ಮೀನಿಂಗ್. And all festivals are a message, carry a message. It's the entire set of festivals is a single message of Atmano Mokshartham Jagaditaya Ja. All the festivals together carry the message of spirituality. ನನ್ನ ಮೋಕ್ಷಕ್ಕೋಸ್ಕರ ಮತ್ತು ಜಗತ್ತಿನ ಹಿತಕ್ಕೋಸ್ಕರ ನಾನು ಮಾಡುವ ಕೆಲಸದ ಬಗ್ಗೆ ಈ ಆಧ್ಯಾತ್ಮಿಕ ಹಬ್ಬದ ಸಂದೇಶಗಳು. ಹಿಂದಿನ ಹಬ್ಬ ಯಾವುದು? ಶಿವರಾತ್ರಿ. ಶಿವರಾತ್ರಿ ಬಗ್ಗೆ, ಶಿವರಾತ್ರಿ ಎಂತ ಹಬ್ಬ ಅದು? ದ ಲಾಸ್ಟ್ ಫೆಸ್ಟಿವಲ್ ಆಫ್ ಶಿವರಾತ್ರಿ. ವಾಟ್ ಇಸ್ ಶಿವರಾತ್ರಿ ಅಬೌಟ್? ಶಿವರಾತ್ರಿ ಇಸ್ ಅಬೌಟ್ ವೇಕಿಂಗ್ ಅಪ್ ಫ್ರಮ್ ದಿ ಡ್ರೀಮ್. ಕನಸಿನಿಂದ ಎಚ್ಚೆತ್ತುಕೊಳ್ಳುವ ಹಬ್ಬ. ವೇಕಿಂಗ್ ಅಪ್ ಫ್ರಮ್ ದಿ ಡ್ರೀಮ್ ಕಾಲ್ಡ್ ಮಾಯಾ. ಈ ಮಾಯೆಯ ಕನಸಿನಿಂದ ಎಚ್ಚೆತ್ತುಕೊಳ್ಳಿ ಅಂತ ಶಿವರಾತ್ರಿ. ನಾವು ಎಚ್ಚರ ಸ್ಥಿತಿಯಲ್ಲಿ ಕನಸು ಕಾಣ್ತಾ ಇದ್ದೇವೆ. ಇನ್ ದಿ ವೇಕಿಂಗ್ ಸ್ಟೇಟ್ ವಿ ಆರ್ ಡ್ರೀಮಿಂಗ್. ಆ ಕನಸು ಏನದು? ಇಲ್ಲಿ ಪ್ರಪಂಚ ಇದೆ, ಜನರಿದ್ದಾರೆ, ನಾನಿದ್ದೇನೆ ಅನ್ನೋ ಅನುಭವ. ದ ಮಲ್ಟಿಪ್ಲಿಸಿಟಿ ಆ್ಯಂಡ್ ವೆರೈಟಿ. ಇನ್ ದಿ ವೇಕಿಂಗ್ ಸ್ಟೇಟ್ ವಿ ಸಿ ದಿಸ್ ಡ್ರೀಮ್. ಆದರೆ ಇದೆಲ್ಲವೂ ಆತ್ಮವೇ. ಎವ್ರಿಥಿಂಗ್ ಇನ್ ದ ಯೂನಿವರ್ಸ್ ವಾಟ್ ಯು ಸಿ ಇಸ್ ನಥಿಂಗ್ ಬಟ್ ದಿ ಸೆಲ್ಫ್. ಇಡೀ ಪ್ರಪಂಚ ಚೇತನಾ ರೂಪ. ನಾನು ಏನು ಕಾಣ್ತಾ ಇದೆ, ನಾನು, ಇಡೀ ವಿಶ್ವವೇ ಭಗವಂತನಿಂದ ತುಂಬಿ ಹೋಗ್ಬಿಟ್ಟಿದೆ. ಶಿವಸ್ವರೂಪ ಇದು ಅರ್ಥ ಆಗಿಲ್ಲ. ಇದು ಅರ್ಥ ಆಗದೆ ನಾವು ಕನಸು ಕಾಣ್ತಾ ಇದ್ದೇವೆ. ವಿ ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ದಿ ಒನ್ ಕಾನ್ಷಿಯಸ್ನೆಸ್ which has become all this. The consciousness is what is me, what is inside, what is outside, and whatever you see, whatever you experience is nothing but consciousness. ಚೇತನ ಮಾತ್ರ. ಅದು ನಮ್ಗೆ ಕಾಣ್ತಾ ಇದೆ ಜಡ. We are seeing the prakriti. To wake up from this dream is called ಶಿವರಾತ್ರಿ. ಈ ಕನಸಿಂದ ಎಚ್ಚೆತ್ತುಕೊಳ್ಳೋಕೆ ಶಿವರಾತ್ರಿ ಅಂತ ಹೇಳೋದು. ಕನಸದ ಎಚ್ಚೆತ್ಕೊಳ್ಳಿ ಅಂತ ಮಾತ್ರ ಹೇಳಿದಿಲ್ಲ. ಎಚ್ಚೆತ್ಕೊಳ್ಬೇಕಂದ್ರೆ ಏನು ಮಾಡ್ಬೇಕಂತ ಹೋಳಿ ಹಬ್ಬ. ವಾಟ್ ಟು ಡೂ ಫಾರ್ ದ್ಯಾಟ್ ಈಸ್ ಹೋಲಿ ಫೆಸ್ಟಿವಲ್. ಆಮೇಲೆ ಎಚ್ಚೆತ್ಕೊಂಡ ಮೇಲೆ ಏನಾಗುತ್ತೆ ಅಂದ್ರೆ ಯುಗಾದಿ. ಹಾಗೆ ವಾಟ್ ಹ್ಯಾಪನ್ ಆಫ್ಟರ್ ಯು ವೇಕಪ್ ಇಟ್ಸ್ ಕಾಲ್ಡ್ ಯುಗಾದಿ. ಹೌ ಟು ವೇಕಪ್ ಫ್ರಮ್ ದ ಡ್ರೀಮ್. ಕನಸಿಂದ ಎಚ್ಚೆತ್ಕೊಳ್ಳೋದು ಹೇಗೆ? ಈ ಕನಸಿನಿಂದ ಎಚ್ಚೆತ್ತುಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ. ಹೌ ಟು ವೇಕ್ ಅಪ್ ಫ್ರಮ್ ದ ಡ್ರೀಮ್ ಕಾಲ್ಡ್ ಮಾಯಾ ಈಸ್ ದ ಕ್ವಶನ್. ಫಾರ್ ದಟ್ ದೇ ಸೆಡ್ ದ ಬರ್ನ್ ದಿ ಕಾಮಣ್ಣ. ದರ್ ಇಸ್ ಇನ್ ಮೋಸ್ಟ್ ಆಫ್ ದಿ ಪ್ಲೇಸಸ್ ಡ್ಯೂರಿಂಗ್ ಈವ್ನಿಂಗ್ ಟೈಮ್ ಪೀಪಲ್ ವಿಲ್ ಬರ್ನ್ ದಿ ಕಾಮದಹನ. ಇಟ್ಸ್ ಕಾಲ್ಡ್ ಕಾಮದಹನ, ಕಾಮಣ್ಣ. ಕಾಮನ್ನು ಸುಡಿ ಅಂತ ಹೇಳಿದ್ರು. ಟು ಬರ್ನ್ ದಿ ಕಾಮದಹನ, ಕಾಮಣ್ಣ, ಕಾಮನನ್ನು ಸುಡಿ ಅಂತ ಹೇಳಿ. ಅದಕ್ಕೆ ಕಾಮದಹನ ಅಂತ ಮಾಡ್ತಾರೆ ಎಲ್ಲ ಕಡೆ. ಡ್ಯೂರಿಂಗ್ ಹೋಲಿಡೇ ದೇ ಬರ್ನ್ ದಿ ಎಫಿಜಿ ಆಫ್ ಎ ಕಾಮ, ಮನ್ಮಥ. ದಟ್ ಇಸ್ ಬಿಕಾಸ್ today is the day Shiva opened his third eye and burnt Kamanna, who is Manmatha. ಈ ದಿನ ಶಿವ ಏನು ಮಾಡ್ದ? ಅವರ ಕಣ್ಣನ್ನು ತೆರೆದು ಕಾಮನನ್ನು ಸುಟ್ಟು ಹಾಕಿದ ಅನ್ನುವ ಕತೆ. ಶಿವ ಈಸ್ ಮೆಡಿಟೇಟಿಂಗ್ ಇನ್ ಕೈಲಾಸ. ಕೈಲಾಸದಲ್ಲಿ ಶಿವ ಧ್ಯಾನ ಮಾಡ್ತಿದ್ದಾರೆ. ಪಾರ್ವತಿ ಈಸ್ ಬಾರ್ನ್ ಆಸ್ ಡಾಟರ್ ಆಫ್ ಪರ್ವತರಾಜ. ಪರ್ವತರಾಜನ ಮಗಳಾಗಿ ಪಾರ್ವತಿ
ಹುಟ್ಟಿದ್ದಾಳೆ. ಪಾರ್ವತಿ ವಾಂಟ್ಸ್ ಟು ಮ್ಯಾರಿ ಶಿವ, ಬಟ್ ಶಿವ ಇಸ್ ನಾಟ್ ಕಮಿಂಗ್ ಔಟ್ ಆಫ್ ಮೆಡಿಟೇಷನ್. ಶಿವ ಧ್ಯಾನದಿಂದ ಹೊರಗೆ ಬರ್ತಾ ಇಲ್ಲ. ಶಿವ ಧ್ಯಾನದಲ್ಲಿ ಮಗ್ನ. ಪಾರ್ವತಿ ಶಿವನಿಗೆ ಮದುವೆ ಮಾಡ್ಕೋಬೇಕು ಅಂತ ಪ್ರಯತ್ನ. ಆವಾಗ ದೇವತೆಗಳೇನು ಮಾಡ್ತಾರೆ, ಈ ಶಿವ ಮತ್ತು ಪಾರ್ವತಿಯ ಮದುವೆ ಆಗಿದ್ರೆ ತಾರಕಾಸುರ ಒಬ್ಬ ರಾಕ್ಷಸ ಇದ್ದಾರೆ. ದರ್ ಇಸ್ ಅ ಡೆಮನ್ ಕಾಲ್ಡ್ ತಾರಕಾಸುರ. ದಿ ಪಾರ್ವತಿ is meditating to get married to Shiva and Shiva is in meditation, and unless these two people get married, Shiva and Parvati, a demon called Tarakasura will not be killed. Tarakasura ಸಾಯೋದಿಲ್ಲ. ಸೊ ದೇವತಾಸ್ ಮೇಕ್ ಎ ಪ್ಲಾನ್. ದೇವತೆಗಳೊಂದು ಒಂದು ಪ್ರಯತ್ನ ಮಾಡ್ತಾರೆ. They talk to Manmata and Rati. Manmata means Kama, the desire. Rati is his counterpart, the feminine. So both of them go and try to seduce Shiva. ಶಿವನಲ್ಲಿ ಕಾಮವನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರತಿ ಮನ್ಮಥರು ಶಿವನಲ್ಲಿ ಕಾಮವನ್ನು ಉತ್ಪತ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದ ಡಿಸೈರ್. After some time, Shiva opens his third eye, ಮೂರನೇ ಕಣ್ಣನ್ನು ತೆರೀತಾರೆ. ತೆರೆದಾಗ ಮನ್ಮಥ ಭಸ್ಮ ಆಗಿಬಿಡ್ತಾರೆ. Manmatha gets burnt when Shiva opens the third eye. This is the story. ಇದು ಈ ದಿನ ಯಾವ್ದಿದ ಹೋಳಿಯ ದಿನ ಶಿವ ಮೂರನೇ ಕಣ್ಣನ್ನು ತೆರೆದು ಕಾಮನನ್ನು ಸುಟ್ಟು ಹಾಕಿದ ಕತೆ. ದ ಡೇ ಶಿವ ಬರ್nt ದ ಮನ್ಮಥ ಓಪನಿಂಗ್ ಇಸ್ ಥರ್ಡ್ ಐ. ದಿಸ್ ಇಸ್ ಆಕ್ಚುಲಿ ಎ ಮೆಟಾಫಿಸಿಕಲ್ ಅಥವಾ ಆದಿ ದೈವಿಕ ಕತೆ. ಇಟ್ಸ್ ಅ ಸ್ಟೋರಿ ಆಫ್ ದ ಡಿವೈನ್ ಪ್ಲೇ. We have to understand the spiritual significance of the story. ಆಧ್ಯಾತ್ಮಿಕ ಅರ್ಥವನ್ನು ತಿಳ್ಕೋಬೇಕು. We have to understand the spiritual significance of the story. The Shiva is nothing but our consciousness, Sakshi. The Shiva is nothing but consciousness, Sakshi. ನಮ್ಮೊಳಗಿರುವ ಸಾಕ್ಷಿ ಶಿವ. The Sakshi is one who observes the activities of the body, mind and the world is called Sakshi. ಶಿವ ನಮ್ಮಲ್ಲಿ ಸಾಕ್ಷಿ ಸ್ವರೂಪದಲ್ಲಿ ಶಿವನಿದ್ದಾನೆ. ಯಾವಾಗ ಕಾಮನ ನರ್ತನ ನಡೀತದೆ, ರತಿ ಮತ್ತು ಮನ್ಮಥರ ನರ್ತನ. And there is a desire which opens up in us. When Shiva opens the third eye, ಮೂರನೇ ಕಣ್ಣನ್ನು ತೆರೆದಾಗ ಆ ಮನ್ಮಥ ಸುಟ್ಟು ಹೋಗ್ಬಿಡ್ತಾನೆ. ಮನ್ಮಥ gets burnt. What is this third eye? ಮೂರನೇ ಕಣ್ಣು ಯಾವುದು ನಮ್ಮದು? There are two eyes. ಎರಡು ಕಣ್ಣುಗಳಿದ್ದಾವೆ ನಮ್ಮದು. ಈ ಎರಡು ಕಣ್ಣುಗಳು ಪ್ರಪಂಚವನ್ನು ತೋರಿಸುವ ಕಣ್ಣು. These two eyes shows the world. The third eye is actually the eye of wisdom, ಜ್ಞಾನದ ಕಣ್ಣು. The third eye is eye of discrimination. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಅಸತ್ಯ ಅನ್ನುವುದನ್ನು ಕಂಡುಕೊಳ್ಳುವ ಕಣ್ಣು ಮೂರನೇ ಕಣ್ಣು. ಆ ಮೂರನೇ ಕಣ್ಣು ತೆರೆದಾಗ ಕಾಮ ಸುಟ್ಟೋಗ್ಬಿಡ್ತಾನೆ. ದಿ ಥರ್ಡ್ ಐ ಈಸ್ ನಥಿಂಗ್ ಬಟ್ ದ ಐ ಆಫ್ ಡಿಸ್ಕ್ರಿಮಿನೇಷನ್. That eye of discrimination is not a physical eye, but it is the purified intellect, the intellect which is purified through your austerities,
through meditation, through contemplation, the intellect gets purified. ನಮ್ಮ ಬುದ್ಧಿ ಶುದ್ಧ ಆದಾಗ, ಯಾವುದ್ರ ಮೂಲಕ? ಸಾಧನೆಯ ಮೂಲಕ ನಮ್ಮ ಬುದ್ಧಿ ಶುದ್ಧ ಆದಾಗ, ಗುರುವಿನ ಮಾತು ಕೇಳಿ ನಮ್ಮ ಮನಸ್ಸು ಶುದ್ಧ ಆದಾಗ, ಆ ಮೂರನೇ ಕಣ್ಣು ಅಂದರೆ ಸೂಕ್ಷ್ಮವಾದ ಬುದ್ಧಿ ತೆರೆದುಕೊಳ್ಳುತ್ತದೆ. ದಟ್ ಸಟಲ್ ಐ ಆಫ್ ವಿಸ್ಡಮ್ ಓಪನ್ಸ್ ಅಪ್. ಆ ಮೂರನೇ ಕಣ್ಣು ಏನು ಮಾಡ್ತದೆ? ಅದಕ್ಕೆ ವಿವೇಕ ಅಂತ ಹೇಳೋದು. ವಿವೇಕ ಮತ್ತು ವೈರಾಗ್ಯ ಅಂತ. ಡಿಸ್ಕ್ರಿಮಿನೇಷನ್ ಅಂಡ್ ಡಿಸ್ಪ್ಯಾಷನ್ ಇಸ್ ದ ಥರ್ಡ್ ಐ. ಮೂರನೇ ಕಣ್ಣು ಯಾವುದು? ವಿವೇಕ ಮತ್ತು ವೈರಾಗ್ಯ. ಸತ್ಯ ಮತ್ತು ಅಸತ್ಯ ಯಾವುದು ಅಂತ ತಿಳ್ಕೊಳ್ತದೆ. ಸತ್ಯ ಮತ್ತು ಅಸತ್ಯ, ನಾನು ಮತ್ತು ನಾನಲ್ಲದ್ದು, ಇದನ್ನು ತಿಳಿದುಕೊಳ್ಳುವುದೇ ಮೂರನೇ ಕಣ್ಣು. ಮುಖ್ಯವಾಗಿ ಮೂರನೇ ಕಣ್ಣು ಏನು ತಿಳ್ಕೊಳ್ತದೆ? ನಾನು ಅಂದರೆ ಯಾರು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಮೂರನೇ ಕಣ್ಣು ಬೇಕು. ಈ ಬುದ್ಧಿಶಕ್ತಿ ಜಾಗೃತ ಆಗಬೇಕು. ದ ಸಟಲ್ ಇಂಟೆಲಿಜೆಂಟ್ ಹ್ಯಾಸ್ ಟು ಓಪನ್ ಅಪ್ ಟು ಅಂಡರ್ಸ್ಟ್ಯಾಂಡ್ ಹೂ ಆಮ್ ಐ. ನಾನು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಈ ಮೂರನೇ ಕಣ್ಣು ತಿಳ್ಕೋಬೇಕು. ಸೂಕ್ಷ್ಮವಾದ ಬುದ್ಧಿ, ದಿ ಸಟಲ್ ಇಂಟೆಲಿಜೆನ್ಸ್. ಆ ಮೂರನೇ ಕಣ್ಣು ತೆರೆದಾಗ ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನಾನಂತ ಏನು ತಿಳ್ಕೊಂಡಿದ್ದೇನೆ ಅದು ನಾನಲ್ಲ. ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್, ಐ ಆಮ್ ಪ್ಯೂರ್ ಸ್ಪಿರಿಟ್ ಶಿವ. ಇದು ಅರ್ಥ ಆಗುವ ಮೂರನೇ ಕಣ್ಣು ತೆರೆದುಕೊಂಡಾಗ. ದಿ ಥರ್ಡ್ ಐ ಓಪನ್ಸ್. ನಾನು ಶುದ್ಧ ಚೈತನ್ಯ, ಐ ಆಮ್ ಪ್ಯೂರ್ ಅವೇರ್ನೆಸ್. ಇದು ಅರ್ಥ ಆಗೋದು ಮೂರನೇ ಕಣ್ಣು ತೆರೆದುಕೊಂಡಾಗ. ದಿ ಥರ್ಡ್ ಐ ಓಪನ್ಸ್, ಯು ವಿಲ್ ರಿಯಲೈಸ್ ದಿಸ್. ದಿಸ್ ಸೆಲ್ಫ್, ಆತ್ಮ ಅಥವಾ ನಾನು ಸಾಕ್ಷಿ, ನನಗೆ ಪ್ರಪಂಚದೊಳಗೆ ಸಂಬಂಧವೇ ಇಲ್ಲ. ದರ್ ಇಸ್ ನೋ ಅಟ್ಯಾಚ್ಮೆಂಟ್ ಟು ಎನಿಥಿಂಗ್ ಇನ್ ದ ವರ್ಲ್ಡ್. ಸಾಕ್ಷಿ ಯಾವಾಗಲೂ ನಮ್ಮ ಮನಸ್ಸು ದೇಹ ಬುದ್ಧಿಯನ್ನು ನೋಡ್ತಾ ಇರುವ ಚೇತನ. ದಟ್ ಈಸ್ ದ ಅಬ್ಸರ್ವರ್, ಎಟರ್ನಲ್ ಅಬ್ಸರ್ವರ್, ಸಾಕ್ಷಿ. ಆ್ಯಂಡ್ ದಟ್ ಈಸ್ ಕಾಲ್ಡ್ ಭಗವಾನ್, ದಟ್ ಇಸ್ ಕಾಲ್ಡ್ ಬ್ರಹ್ಮನ್. ಆ ಬ್ರಹ್ಮನ್ ನಮ್ಮಲ್ಲಿ ಸಾಕ್ಷಿ ರೂಪದಲ್ಲಿ ಇದ್ದಾನೆ ಭಗವಂತ. It is the eternal witness of all the activities of the body and mind and intellect. ನಮ್ಮ ಶರೀರ, ಮನಸ್ಸು, ಬುದ್ಧಿ ಮತ್ತು ಪ್ರಪಂಚದ ಸಾಕ್ಷಿ. ಅದೇ ನಾನು, ನಿಜವಾದ ನಾನು, ಅದೇ ಸಾಕ್ಷಿ. That the real I is that ಸಾಕ್ಷಿ. The real self is that ಸಾಕ್ಷಿ. ಆದರೆ ಮಧ್ಯ ಮನಸ್ಸು ಅಂತ ಬಂದ್ಬಿಡ್ತದೆ. ಮನಸ್ಸು ಏನ್ ಮಾಡ್ತದೆ? ನಾನು ಮಾಡಿದ್ದು, ನಾನು ನೋಡಿದ್ದು, ಈ ದೇಹ ನನ್ನದು, ನಾನು ದೇಹ ಅನ್ನೋ ಭ್ರಮೆ ಅಂತ ಮನಸ್ಸು. ಸಾಕ್ಷಿ ಮತ್ತು ದೇಹದ ಮಧ್ಯೆ ಇರೋ ಮನಸ್ಸು ಇದು ನಾನು ಮಾಡಿದ್ದು, ನಾನು ಅಂತ ಬಿಡ್ತದೆ. ಆ ಸಾಕ್ಷಿ ನೋಡ್ತಾ ಇರ್ತದೆ, ಬಟ್ ಮನಸ್ಸು ಆಟ ಆಡ್ತಾ ಇರ್ತದೆ. ದ ಮೈಂಡ್ ಪ್ಲೇಸ್ ದ ಗೇಮ್. ದಿ ಸಾಕ್ಷಿ ಆರ್ ದ ವಿಟ್ನೆಸ್ ಅಬ್ಸರ್ವ್ಸ್, but mind plays the game. You lose the connection. The mind makes you lose the connection with the divinity in you. ಆ ಭಗವಂತನ ಶಕ್ತಿ ನಿಮ್ಮೊಳಗೆ ಏನಿದೆ ಸಾಕ್ಷಿ ರೂಪದಲ್ಲಿ, ಅದರ ಸಂಪರ್ಕ ಕಳೆದುಕೊಂಡ ಹಾಗೆ ಮಾಡ್ತದೆ ಮನಸ್ಸು. ಯಾವುದು? ಅಹಂಕಾರ, ನಾನು ಅನ್ನೋ ಭಾವನೆ. You lose the connection with the divinity because of this ego which rises. ಈ ನಾನು ಅನ್ನೋ ಅಹಂಕಾರ ಮೂಡಿ ಬರ್ತದೆ. ಈ ನಾನು ಅನ್ನೋ ಅಹಂಕಾರ ಯಾವಾಗ ಮೂಡಿ ಬಂತು ಅಲ್ಲಿ, ಆವಾಗ ಶುರುವಾಯಿತು ಕಾಮ. ದೆನ್ ದ ಬರ್ತ್ ಆಫ್ ಮನ್ಮಥ, ಕಾಮ ಟೇಕ್ಸ್ ಪ್ಲೇಸ್. ವೈ? ಯಾಕೆ? ನಾನು ಅಂತ ಹೇಳಿ ಬಂದ ಕೂಡಲೇ
ನಾನು ಈ ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಭಾವನೆ ಬಂದ್ಕೊಳ್ಳೆ ಐ ಫೀಲ್ ಐ ಆಮ್ ಲಿಮಿಟೆಡ್. ನಾನು ದೇಹ, ಮನಸ್ಸು, ಬುದ್ಧಿ ಅಂದ್ಕೊಳ್ಳೆ ನಾನು ಇಷ್ಟೇ ಸಣ್ಣವನು ಅಂತ ಭಾವನೆ ಬಂದ್ಬಿಡ್ತದೆ. ಈ ಶರೀರದೊಳಗೆ ನಾನು ಎಲ್ಲೋ ಕೂತ್ಕೊಂಡಿದ್ದೇನೆ ಅನ್ನೋ ಭಾವನೆ ಬಂದ್ಬಿಡ್ತದೆ. ಐ ಫೀಲ್ ದಟ್ ಐ ಆಮ್ ಲಿಮಿಟೆಡ್ ಟು ದಿಸ್ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಈ ಶರೀರದೊಳಗೆ ನಾನೆಲ್ಲೋ ಸಿಕ್ಕಾಕೊಂಡಿದ್ದೇನೆ ಅನ್ನೋ ಭಾವನೆ ಬಂದ್ಬಿಡ್ತದೆ. ಪ್ರಪಂಚ ಅಷ್ಟು ದೊಡ್ಡದಾಗಿದೆ, ವಿಶಾಲವಾಗಿದೆ, ನಾನು ಇಷ್ಟು ಸಣ್ಣವನು, ಐ ಆಮ್ ಸಚ್ ಎ ಸ್ಮಾಲ್ ಬೀಯಿಂಗ್. ಇಡೀ ವಿಶ್ವ ಅಷ್ಟು ವಿಶಾಲವಾಗಿದೆ, ಯೂನಿವರ್ಸ್ ಇಸ್ ಸೋ ಬಿಗ್ ಅಂಡ್ ಐ ಆಮ್ ಸಚ್ ಎ ಸ್ಮಾಲ್ ಇಂಡಿವಿಜುವಲ್. ಆ ಭಾವನೆ ಬಂದ್ಕೊಳ್ಳಿ ನಮ್ಗೆ ಏನಾಗುತ್ತೆ, ಹೆದರಿಕೆ ಶುರು ಆಗುತ್ತೆ. ದ ಫಿಯರ್ ಸ್ಟಾರ್ಟ್ಸ್ ಅರೈಸಿಂಗ್ ಇನ್ ಅಸ್. ದ ಫಿಯರ್, ಬಿಕಾಸ್ ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಐಡೆಂಟಿಟಿ. ನನ್ನದನ್ನು ನಾನು ಕಾಪಾಡಬೇಕು. ಫಸ್ಟ್ ಕಮ್ಸ್ ದಿ ಇಗ್ನೋರೆನ್ಸ್. ಮೊದಲು ಅಜ್ಞಾನ. ನಾನು ಶಿವ, ಐ ಆಮ್ ಪ್ಯೂರ್ ಕಾನ್ಶಿಯಸ್ನೆಸ್, ಸಾಕ್ಷಿ ಅನ್ನುವ ಫರ್ಗೆಟ್ಫುಲ್ನೆಸ್. ಮರೆವು, ಅರಿವು ಹೋಯ್ತು, ಮರೆವು ಬಂತು. ನಾನು ಶುದ್ಧ ಚೈತನ್ಯ ಅನ್ನೋದು ಮರೆತು ಹೋಯ್ತು. ಐ ಆಮ್ ಪ್ಯೂರ್ ಅವೇರ್ನೆಸ್, ದಿಸ್ ಇಸ್ ಫಾರ್ಗಾಟನ್. ನಾವು ಆಫ್ಟರ್ ಅರಿವು ಹೋಯ್ತು, ಮರೆವು ಬಂತು. ಮರೆವು ಬಂದ ಮೇಲೆ ಏನಾಯ್ತು, ಅಜ್ಞಾನ ಶುರು ಆಯಿತು. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಇಗ್ನೋರೆನ್ಸ್ ಶುರು ಆಯಿತು. ಐ ಆಮ್ ದಿ ಬಾಡಿ, ಐ ಆಮ್ ದಿ ಮೈಂಡ್, ಐ ಆಮ್ ದಿ ಇಂಟೆಲೆಕ್ಟ್ ಅನ್ನುವ ಇಗ್ನೋರೆನ್ಸ್ ಬಂದ್ಬಿಡ್ತು. ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅನ್ನುವ ಅಜ್ಞಾನ. ಮೊದಲು ಅರಿವು ಹೋಯಿತು, ಮರೆವು ಬಂತು. ಫರ್ಗೆಟ್ಫುಲ್ನೆಸ್ ಆಫ್ ಓನ್ ನೇಚರ್. ದೆನ್ ಸ್ಟಾರ್ಟ್ಸ್ ದಿ ignorance. I am the body, I am the mind, I am the intellect. ಅರಿವು, ಮರೆವು. ಕೂಡಲೇ ಏನು ಬಂತು ನೆಕ್ಸ್ಟ್? ಮುಂದೆ ಹೆದರಿಕೆ, ಫಿಯರ್, ಬಿಕಾಸ್ ಐ ಹ್ಯಾವ್ ಟು ಸರ್ವೈವ್. ನಾನು ಬದುಕಬೇಕು. ಹೆದರಿಕೆ, ಬಿಕಾಸ್ ನಾನು ದೇಹ, ಐ ಆಮ್ ದಿ ಬಾಡಿ. ಬಾಡಿ ಈಸ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟು ದಿ ಬಾಡಿ. ದೇಹಕ್ಕೆ ಏನಾದ್ರು ಆಗ್ಬೋದು. ಸರ್ವೈವಲ್ ಫಿಯರ್. ಆ ಹೆದರಿಕೆಯಿಂದ ನೆಕ್ಸ್ಟ್ ಏನಾಯ್ತು? ಕಾಮ ಹುಟ್ಟುಕೊಳ್ತು, ಡಿಸೈರ್. ಐ ವಾಂಟ್ ದಿಸ್, ಐ ವಾಂಟ್ ದಿಸ್. ಸೊ ವಿ ಸ್ಟಾರ್ಟ್ ಕಲೆಕ್ಟಿಂಗ್ ಲಾಟ್ ಆಫ್ ಥಿಂಗ್ಸ್. ನಾವು ತುಂಬ ವಿಷಯಗಳನ್ನ ಸಂಗ್ರಹ ಮಾಡಿ ಶುರು ಮಾಡ್ತೇವೆ. ಏನೇನು ಸ್ಟೆಪ್ಸು? ವಾಟ್ ಆರ್ ದ ಸ್ಟೆಪ್ಸ್? ಫಸ್ಟ್ ಈಸ್ ಮರೆವು, ಫರ್ಗೆಟ್ಫುಲ್ನೆಸ್ ಆಫ್ ದ ನೇಚರ್. ರೈಟ್? ಮರೆವು, ಕಡೆಗೆ ಅಜ್ಞಾನ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಅಜ್ಞಾನ. ದಿ ignorance of I am the body, I am the mind, I am the intellect. From that comes the fear, ಹೆದರಿಕೆ. From fear comes desire, kama. So this is the stage. The child of forgetfulness is ignorance. The child of ignorance is fear. The child of fear is called desire. ಮರೆವು ಅನ್ನೋದು, ನಾನು ಅನ್ನೋ ಮರೆವು, ನಾನು ಶಿವಸ್ವರೂಪ, ನಾನು ಚೇತನ, ನಾನು ಸಾಕ್ಷಿ ಅನ್ನೋದು ಮರೆಯುವುದು ಮೊದಲನೇ ಹಂತ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಅಜ್ಞಾನ ಬೆಳೆಸ್ಕೊಳ್ಳೋದು ಎರಡನೇ ಹಂತ, ಸೆಕೆಂಡ್ ಸ್ಟೇಜ್. ನಾನು ಬದುಕಬೇಕು ಅನ್ನೋ ಹೆದರಿಕೆ ಹುಟ್ಟೋದು ಮೂರನೇ ಹಂತ, ಥರ್ಡ್ ಸ್ಟೇಜ್. ಆ ಹೆದರಿಕೆ ನನಗೆ ಅದು ಬೇಕು, ಇದು ಬೇಕು, ನಾನು ಬದುಕಲಿಕ್ಕೆ ಏನೇನು ಮಾಡಬೇಕು, ಎಷ್ಟು ತುಂಬಿಕೊಳ್ಳೋಕ್ಕಾಗುತ್ತೆ ಅಷ್ಟೊಳದು ಫೋರ್ತ್, ಕಾಮ. ಇದೆಲ್ಲವೂ ಯಾವಾಗ ನಾಶ ಆಗುತ್ತೆ? ಆಲ್ ವಿಲ್ ಗೆಟ್ ಡಿಸ್ಟ್ರಾಯ್ಡ್ ವೆನ್ ಶಿವ ಓಪನ್ಸ್ ದಿ ಥರ್ಡ್ ಐ. ಮೂರನೇ ಕಣ್ಣು ತೆರೆದಾಗ, ಅಂದರೆ ಜ್ಞಾನದ ಕಣ್ಣು ತೆರೆದಾಗ, ನಾನು ಯಾವುದು, ನಾನು ಯಾರಲ್ಲ. ಹೂ ಆಮ್ ಐ, ಹೂ ಆಮ್ ಐ ನಾಟ್. ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಸಾಕ್ಷಿ ಅನ್ನುವ ಈ ಜ್ಞಾನದ ಕಣ್ಣು, ದಿ ಐ ಆಫ್ ವಿಸ್ಡಮ್ ವೆನ್ ಇಟ್ ಓಪನ್ಸ್, ಮನ್ಮತ, ಕಾಮ ಗೆಟ್ಸ್ ಬರ್ಂಟ್. ಕಾಮ ಧನ ಆಗುತ್ತೆ, ಮನ್ಮತ ಸುಟ್ಟೋಗ್ಬಿಡ್ತದೆ. ದೆನ್ ರತಿ ಕಮ್ಸ್ ಅಂಡ್ ಪ್ರೇಸ್ ಟು ಶಿವ. ರತಿ ಬಂದು ಶಿವನಿಗೆ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಗಂಡ ಮನ್ಮಥನಿಗೆ ಜೀವ ಕೊಡಿ ಅಂತ. Then Shiva brings Manmata to life again. ಮನ್ಮಥನಿಗೆ ಪುನಃ ಶಿವ ಜೀವ ಕೊಡ್ತಾನೆ. ಆದರೆ ಇಲ್ಲಿ ಶರೀರ ಇಲ್ಲ, there is no body, there is no physical form.
ಅದಕ್ಕೆ ಅನಂಗ ಅಂತ ಹೇಳೋದು. ದಟ್ಸ್ ಕಾಲ್ಡ್ ಅನಂಗ. ಮನ್ಮಥ ಬಿಕಮ್ಸ್ ಅನಂಗ. ಅನಂಗ ಮೀನ್ಸ್ ಬಾಡಿಲೆಸ್. ಇದೇನಪ್ಪ ಇದು ಅನಂಗ? ವಾಟ್ ಇಸ್ ದಿಸ್ ಬಾಡಿಲೆಸ್ನೆಸ್? ಮನ್ಮಥ ಬಿಕಮ್ಸ್ ಫಾರ್ಮ್ಲೆಸ್, ಬಾಡಿಲೆಸ್, ಅನಂಗ. That bodiless form of Manmatha is called prema, universal love. ಕಾಮ ಹೋಗಿ ಪ್ರೇಮ ಬರ್ತದೆ. ಜ್ಞಾನದ ಕಣ್ಣು ತೆರೆದುಕೊಂಡಾಗ ಕಾಮ ನಾಶ ಆಗುತ್ತದೆ, ಕಾಮ ದಹನ ಆಗುತ್ತದೆ, ಇಡೀ ವಿಶ್ವದಲ್ಲಿ ಪ್ರೇಮ ಬರ್ತದೆ. ಪ್ರೇಮ ಅದು ಅನಂಗ ರೂಪ, ಬಾಡಿಲೆಸ್ ಫಾರ್ಮ್ ಆಫ್ ಮನ್ಮಥ. ಕಾಮಕ್ಕೆ ಒಂದು ಆಕಾರ ಇದೆ, ವಿಕಾರ ಇದೆ. The desire has a form and distortion. The desire in bodiless form is called prema, universal love. There's no focus. It's all like a radiation. So this is the story of Kamadahana, the burning of the desire. ಕಾಮದಹನ ಅದಕ್ಕೋಸ್ಕರ ಟುಡೇ ಈ ದಿನ ಕಾಮಣ್ಣನನ್ನು ಸುಡುವುದು ಅಂತ, ಬರ್ನಿಂಗ್ ಆಫ್ ದಿ ಡಿಸೈರ್ ಅಂತ. ಅದಕ್ಕೆ ಕೆಲವು ಕಡೆ ನಮ್ಮ ಆ ಕಡೆ ದಾವಣಗೆರೆ ಕಡೆ ಎಲ್ಲ ಆ ಕಡೆ ಸೈಡ್ ಎಲ್ಲ ಏನೋ ಕಳ್ತನ ಮಾಡ್ಕೊಂಡು ಬಂದ್ಬಿಡ್ತಾರೆ. ದೇ ಸ್ಟೀಲ್ ಸಮಥಿಂಗ್. ಓಕೆ, so steal so many things and then come and burn that ಕಾಮಣ್ಣ. ಆ ನಿಮ್ಮೊಳಗೆ ಎಲ್ಲೆಲ್ಲ ಏನೇನೋ ಕಾಮ ಇರ್ತದೆ, ಅದನ್ನ ಕದಿಬೇಕು, ಇದನ್ನ ಕದಿಬೇಕು, ಎಲ್ಲ ಹೊರಬಂದನ್ನು ಸುಟ್ಟಾಕಪ್ಪ ಅಂತ ಹೇಳೋದು. ಅದನ್ನು ಸುಡಾಗೋದಿಲ್ಲ, ಮತ್ತೆ ಏನಾದ್ರು ಸುಟ್ಟಾಕೋದು. ನನಗೆ ಏನೋ ಆಸೆ ಇರ್ತಾವಲ್ಲ, ಯಾವ್ದು ಕಲಿಬೇಕು, ಯಾರೋ ಮಾಡಬೇಕು, ಏನು ಬೆಳಿಬೇಕು ಅಂತ. ವಿ ಹ್ಯಾವ್ ಸೋ ಮೆನಿ ಡಿಸೈರ್ಸ್ ಬಿಲ್ಟ್ ಇನ್ ಅಸ್, ರೈಟ್? ಎವ್ರಿಥಿಂಗ್ ಆಲ್ವೇಸ್ ವಿ ವಾಂಟ್ ಸಂಬಡೀಸ್ ಗುಡ್ಸ್. ನಮ್ಮ ಬೇರೆಯವ್ರದೇನೋ ವಸ್ತುಗಳು ಬೇಕು, ಅದನ್ನ ತಂದು ಸುಟ್ಟಾಕಿ, ಅದನ್ನ ನಿಮ್ಮ ಕಾಮ ಸುಟ್ಟಾಕಿದ್ರೆ ಅದು ಯಾವುದೋ ಬೇರೆ ವಸ್ತುಗಳನ್ನ ತಂದು ಸುಟ್ಟಾಕೋದು. ಸೊ ಇನ್ಸ್ಟೆಡ್ ಆಫ್ ಬರ್ನಿಂಗ್ ಯುವರ್ ಇನ್ನರ್ ಡಿಸೈರ್, ಪೀಪಲ್ ಬರ್ನ್ ಸಂಬಡೀಸ್ ಗುಡ್ಸ್. ಓಕೆ, ಕಾಮದಹನ, ದಿಸ್ ಇಸ್ ಕಾಲ್ಡ್ ಕಾಮದಹನ. ಕಾಮದಹನ ಆದಾಗ when the desire gets burnt in you, then the ಪ್ರೇಮ ರೂಪದಲ್ಲಿ, ಅನಂಗ ರೂಪದಲ್ಲಿ ಪ್ರೇಮ, ಬಾಡಿಲೆಸ್ ಫಾರ್ಮ್ ಅಲ್ಲಿ ಪ್ರೇಮ ಹುಟ್ಟುಕೊಳ್ತದೆ. ದಿಸ್ ಇಸ್ ವಾಟ್ ಇಸ್ ಆಕ್ಚುಲಿ ಈಸ್ ಎನ್ಲೈಟನ್ಮೆಂಟ್ ಅಬೌಟ್. ಒಬ್ಬ ಜ್ಞಾನಿಯಲ್ಲಿ ವಿಶ್ವ ಪ್ರೇಮ ಇರ್ತದೆ. ಯೂನಿವರ್ಸಲ್ ಲವ್ ಯು ಕ್ಯಾನ್ ಸಿ ಇನ್ ಫುಲ್ ಫಾರ್ಮ್ ಇನ್ ಎ ಎನ್ಲೈಟನ್ಡ್ ಬೀಯಿಂಗ್. ಒಬ್ಬ ಜ್ಞಾನಿಯಲ್ಲಿ ಆ ಪ್ರೇಮ ಕರುಣೆಯ ರೂಪದಲ್ಲಿ ಕಂಡುಬರುತ್ತದೆ. ಕಾಮ ಹೋಗ್ಬಿಟ್ಟಿದೆ, ಕಾಮ ಇಸ್ ಬರ್ನ್ಡ್, ದ ಡಿಸೈರ್ ಇಸ್ ಬರ್ನ್ಡ್. ಅಲ್ಲಿ ಪ್ರೇಮ ಮಾತ್ರ ಇದೆ. ಜ್ಞಾನೋದಯ ಆದಮೇಲೆ ಬುದ್ಧ 40 ವರ್ಷ ಎಲ್ಲ ಕಡೆ ತಿರುಗಿ 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 ಪಾಠ ಮಾಡ್ತಾರೆ, ಟೀಚಿಂಗ್. ಇಟ್ ಡಸ್ ದಿ ಕಂಡಕ್ಟ್ಸ್ ದ ಟೀಚಿಂಗ್ ಫಾರ್ 40 years ಆಫ್ಟರ್ ಎನ್ಲೈಟ್ಮೆಂಟ್. ಎನ್ಲೈಟನ್ಮೆಂಟ್ ಮೀನ್ಸ್ ಬರ್ನಿಂಗ್ ಆಫ್ ದ ಡಿಸೈರ್. ಜ್ಞಾನೋದಯ ಅಂತ ಹೇಳಿದ್ರೆ ಕಾಮ ಸುಟ್ಟೋಗುದು, ಅದೇ ಜ್ಞಾನೋದಯ. ಕಾಮ ಹಾಗೆ ಸುಡುವುದಿಲ್ಲ, ಜ್ಞಾನದ ಮೂಲಕ ಸುಡುತ್ತದೆ. ಕಾಮ ಗೆಟ್ಸ್ ಬರ್ನ್ಡ್, ಡಿಸೈರ್ ಗೆಟ್ಸ್ ಬರ್ನ್ಡ್ ಥ್ರೂ ವಿಸ್ಡಮ್. ಜ್ಞಾನೋದಯ ಆದಮೇಲೆ 40 ವರ್ಷ ಬುದ್ಧ ಎಲ್ಲರಿಗೂ ಆ ಆತ್ಮಜ್ಞಾನವನ್ನು ಹೇಳ್ತಾ ಹೋಗ್ತಾರೆ. ಯಾಕೆ? ವೈ? ಇಟ್ ಈಸ್ ಶಿಯರ್ ಕಂಪ್ಯಾಷನ್, ಕರುಣೆ. The compassion is the form of the universal love. ಕಾಮ ಸುಟ್ಟಾಗ, ಅನಂಗ ಆದಾಗ ಪ್ರೇಮ, compassion, ಕರುಣೆ. The same thing happened with Shankaracharya. By the age of 32, he had traveled all over India teaching people. ಕರುಣೆ, compassion. ಜ್ಞಾನೋದಯ ಆದಮೇಲೆ ಕರುಣೆ ಬರ್ತದೆ. ಡೀಪ್ ಲವ್, ಡೀಪ್ ಕಂಪ್ಯಾಷನ್, ಕರುಣೆ. ವಿವೇಕಾನಂದರು ಜನರಿಗೆ, ಹಳ್ಳಿಯಲ್ಲಿ ಕೂತ್ಕೊಂಡು ಜನರಿಗೆ ಪಾಠ ಮಾಡ್ತಾ ಇದ್ರು. ಯು ವಾಸ್ ಟೀಚಿಂಗ್ ಮೆನಿ ಇನ್ ಎ ವಿಲೇಜ್. ವಿವೇಕಾನಂದ ವಾಸ್ ಟೀಚಿಂಗ್ ಇನ್ ಎ ವಿಲೇಜ್.
People used to come and tell their difficulties to Vivekananda. ಅವರ ಕಷ್ಟಗಳನ್ನು ಹೇಳ್ತಾ ಇದ್ರು ಅವರಿಗೆ. And for 3 days Vivekananda didn't get up from the place where he was sitting. 3 ದಿವಸ ಕುತ್ಕೊಂಡಿದ್ದ ಎದ್ದೇ ಎಳ್ಳೇ ಇಲ್ಲ, ಅಷ್ಟು ಜನ ಬರ್ತಾ ಇದ್ರು. Nobody asked him whether he has eaten food. ಆಹಾರ ತಗೊಂಡಿದ್ರೆ ಕೇಳಿಲ್ಲ. ಜನ ಸಾಲ ಬರ್ತಾ ಇದ್ರು, ಅವ್ರು ನೋಡ್ತಾ ಇದ್ರು. That is universal love. There is compassion. ಅಮೃತಾನಂದಮಯಿ. ಒಂದ್ಸಲ ಕೂತ್ಕೊಂಡ್ಬಿಟ್ರೆ sometimes 50,000 people, 60,000 people, 75,000 people come and meet her. No food, ಅನ್ನ ತಿನ್ಲಿಕ್ಕಿಲ್ಲ, ಆಹಾರ ಇಲ್ಲ, ನೀರಿಲ್ಲ, ನೋ ಬಾಡಿಲಿ ನೀಡ್ಸ್. ಕೆಲವು ಸಲ ಬೆಳಗ್ಗೆ ಕೂತ್ಕೊಂಡ್ಬಿಟ್ರೆ ರಾತ್ರಿ 12-1 ಗಂಟೆವರೆಗೆ ಜನ ಬರ್ತಾ ಇರ್ತಾರೆ. ಆ್ಯಂಡ್ ಶಿ ಕೀಪ್ಸ್ ಆನ್ ಹಗ್ಗಿಂಗ್ ಪೀಪಲ್. ಅವರಿಗೆ ಮಾಡಿದಾಗ ಇಲ್ಲೆಲ್ಲ ನೋವು ಆಗುತ್ತೆ, ಬಟ್ ಶಿ ಡಸಂಟ್ ಕೇರ್. ದಟ್ ಇಸ್ ಯೂನಿವರ್ಸಲ್ ಲವ್. ವಿಶ್ವ ಪ್ರೇಮ. ಕಾಮದಹನ ಆದಾಗ ಆ ಕರುಣೆ ಪ್ರೇಮ ಮೂಡಿ ಬರ್ತದೆ. ಇಲ್ದಿರ ಪ್ರೇಮ ಇಲ್ಲಪ್ಪ, ಕಾಮ ಇದೆ, ಡಿಸೈರ್. ನನ್ನ ಹೆಂಡತಿಯ ಮೇಲೆ ಪ್ರೇಮ ಇದೆ, ಯಾಕೆ? ನನ್ನ ಹೆಂಡತಿ, ಮೈ ವೈಫ್. ನನ್ನ ಗಂಡನ ಮೇಲೆ ಪ್ರೇಮ ಇದೆ, ಯಾಕೆ? ಮೈ ಹಸ್ಬೆಂಡ್. ನನ್ನ ಮಕ್ಕಳ ಮೇಲೆ ಪ್ರೇಮ ಇದೆ, ಇಟ್ಸ್ ಯುವರ್ ಚಿಲ್ಡ್ರನ್. ಅದು ಮೋಹದ ಒಂದು ರೂಪ. ಇಟ್ಸ್ ಅ ಫಾರ್ಮ್ ಆಫ್ ಅಟ್ಯಾಚ್ಮೆಂಟ್. ದಿ ಯೂನಿವರ್ಸಲ್ ಲವ್ ಟೇಕ್ಸ್ ಎ ವೆರಿ ನ್ಯಾರೋ ಬೀಮ್. ಸೂರ್ಯನ ಬೆಳಕಿದ್ದಾಗೆ ವಿಶ್ವ ಪ್ರೇಮ ಅನ್ನೋದು ಸೂರ್ಯನ ಬೆಳಕಿದ್ದಾಗೆ. ಅದು ಸಣ್ಣ ಒಂದು ಗಾಜಿನ ಮೂಲಕ ಬಂದ, ಒಂದು ಲೆನ್ಸ್ನ ಮೂಲಕ ಬಂದಾಗ ಏನು ಬರುತ್ತೆ ಅದನ್ನು ಪ್ರೇಮ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಯು ಎಕ್ಸ್ಪೀರಿಯನ್ಸ್ ದಟ್ ಆಸ್ ಎ ಲವ್ ಫಾರ್ ಯುವರ್ ರಿಲೇಟಿವ್ಸ್. ವೆನ್ ದಟ್ ಅಟ್ಯಾಚ್ಮೆಂಟ್ ಡ್ರಾಪ್ಸ್, ದೆನ್ ದಿಟ್ಸ್ ಎ ಪ್ಯೂರ್ ಲವ್. ಆ ಅಟ್ಯಾಚ್ಮೆಂಟ್ ಹೋದಾಗ ಶುದ್ಧ ಪ್ರೇಮ, ಶುದ್ಧ ಕರುಣೆ ಮೂಡಿ ಬರ್ತದೆ. ಅದಕ್ಕೆ ಅನಂಗ ರೂಪ ಅಂತ ಹೇಳೋದು. ಸೊ ಇದನ್ನ ಶಿವರಾತ್ರಿ ಆದಮೇಲೆ ನಿಮ್ಮ ಕಥೆ ಇದು. ದಿಸ್ ಇಸ್ ದ ಸ್ಟೋರಿ ಆಫ್ಟರ್ ಶಿವರಾತ್ರಿ. ಶಿವರಾತ್ರಿ ಕಥೆ ಏನು? ಶಿವರಾತ್ರಿ ಏನು? ಮಾಯೆಯಿಂದ ಹೊರಗೆ ಬನ್ನಿ ಅಂತ ಹೇಳಿದ್ರು. ಕಮ್ ಔಟ್ ಆಫ್ ದ ಡ್ರೀಮ್ ಕಾಲ್ಡ್ ಮಾಯಾ. ವೇಕ್ ಅಪ್ ಫ್ರಮ್ ದ ಡ್ರೀಮ್ ಕಾಲ್ಡ್ ಮಾಯಾ ಇಸ್ ಶಿವರಾತ್ರಿ. And how to wake up from the dream is called Holi. And after you wake up from the dream, what happens to you is called Yugadi. ಕನಸಿಂದ ಎಚ್ಚೆತ್ತುಕೊಳ್ಳಿ ಅಂತ ಹೇಳೋದು ಶಿವರಾತ್ರಿ. ಎಚ್ಚೆತ್ತುಕೊಳ್ಳೋ ರೀತಿ ಹೋಳಿ. ಎಚ್ಚೆತ್ತ ಮೇಲೆ ಏನಾಗುತ್ತೆ ಅದು ಗೊತ್ತಾಗೋದು ಯುಗಾದಿ. ರೈಟ್? ಎಲ್ಲ ಮರ್ತು ಹೋಗ್ಬಿಡ್ತು. We forgot everything. We forgot the meaning of festivals. Festivals have degenerated into splashing of colors. ಇದು ಹೋಳಿ. ಈ ಕಾಮ, ಡಿಸೈರ್, ಕಾಮದ ಬೀಜ ಅಜ್ಞಾನ. The root of kama, desire, is adnana. Adnana is ignorance. Ignorance of myself. I am the body, mind and intellect. ನಾನು ದೇಹ, ಮನಸ್ಸು, ಬುದ್ಧಿ, ಅದು ಅಜ್ಞಾನ. ನಾನು ಶಿವಸ್ವರೂಪ. I am pure consciousness. I am ಸಾಕ್ಷಿ. Forgetfulness is ಅಜ್ಞಾನ. ಇದು ಅಜ್ಞಾನ. ನಾನು ಸಾಕ್ಷಿ, ನಾನು ಶಿವಸ್ವರೂಪ, ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಇದು ಜ್ಞಾನ. ಇದು ಮರೆತು ಹೋಗುವುದು ಅಜ್ಞಾನ. ಫರ್ಗೆಟ್ಫುಲ್ ಆಫ್ ದಿಸ್ ಇಸ್ ಕಾಲ್ಡ್ ಇಗ್ನೋರೆನ್ಸ್. ಈ ಕಾಮದ ಮೂಲ ಅಜ್ಞಾನ. ದಿ ಸೀಡ್ ಆಫ್ ಕಾಮ ಈಸ್ ಇಗ್ನೋರೆನ್ಸ್. ಈ ಕಾಮ ನಮ್ಮಲ್ಲಿ ಹಲವಾರು ರೀತಿಯಲ್ಲಿ ಹುಟ್ಟುಕೊಳ್ತದೆ. ದ ಡಿಸೈರ್ ಮ್ಯಾನಿಫೆಸ್ಟ್ಸ್ ಇನ್ ಮೆನಿ ಫಾರ್ಮ್ಸ್. ಹಲವಾರು ರೀತಿಯಲ್ಲಿ ಕಾಮ ಹುಟ್ಟುಕೊಳ್ತದೆ. ಕಾಮ ಏನೇನು ಹುಟ್ಟುಕೊಳ್ತದೆ? ಇನ್ ದಿ ಫಿಸಿಕಲ್ ಫಾರ್ಮ್, ಶರೀರದ ಮೂಲಕ. ದ ಡಿಸೈರ್, ಫಿಸಿಕಲ್ ಓರಿಯೆಂಟೆಡ್ ಡಿಸೈರ್ಸ್. ಶರೀರ ಏನದು? ಭೌತಿಕವಾಗಿ ಮೊದಲು ಆಹಾರ. I have to eat something, food. If you don't eat food, we will die. The body dies. ತಿಂದಿದ್ರೆ ಶರೀರ ಸಾಯ್ತದೆ. ನಾವು ತಿನ್ನುವುದಕ್ಕೋಸ್ಕರ ಬದುಕ್ತೀವೋ
ಅದು ಬದುಕಲಿಕ್ಕೋಸ್ಕರ ತಿಂತೇವೋ? Do we survive for eating or eat for survival? Most of the time our food habits become larger and larger. ಬೇಕಾದ ತಿನ್ನುವ ಆಸೆ, ಚಟ. Try to eat a variety of things. Actually it's more than what is required for the body. ದೇಹಕ್ಕೆ ಬೇಕಾದಕ್ಕಿಂತ ಜಾಸ್ತಿ. That's why body gets distorted. ಶರೀರ ಏನಾಗುತ್ತೆ, ಹಾಳಾಗುತ್ತೆ. ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನು ತಿನ್ನುವ ಆಸೆ, ಈಟಿಂಗ್ ವೆರೈಟಿ ಆಫ್ ಎನಿಮಲ್ಸ್. ಯು ಫಾರ್ಗಾಟನ್ ದಟ್ ಯು ಆರ್ ಕಿಲ್ಲಿಂಗ್ ಒನ್ ಲೈಫ್ ಫಾರ್ ಈಟಿಂಗ್ ದಟ್. ಒಂದು ಪ್ರಾಣಿ ಜೀವ ತಗೊಳ್ತಿರೋದು ಮರ್ತೋಗ್ಬಿಡ್ತದೆ. ಆಹಾರ, ಆ ಆಹಾರ ತಗೊಂಡಾಗ when we eat food, when by killing animal we forget that we are incurring karma. ನಮಗೆ ಕರ್ಮ ಬರ್ತಂದು ಮರ್ತೋಗ್ಬಿಡ್ತದೆ. we forget that we have karma also. ಸಂಸ್ಕೃತಕ್ಕೆ ಮಾಂಸ ಅಂತ ಹೇಳೋದು. ಸಂಸ್ಕೃತ ಪ್ರತಿಯೊಂದು ಶಬ್ದಕ್ಕೊಂದು ಅರ್ಥ ಇದೆ. ಎವ್ರಿ ವರ್ಡ್ ಹ್ಯಾಸ್ ಎ ಮೀನಿಂಗ್. ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥ ಇದೆ. ಮಾಂಸ ಅಂದರೆ ಮಾಂಸಃ ಖಾದಯತಿ ಮಾಂಸ. ನಾವು ಯಾವುದೇ ಪ್ರಾಣಿಯನ್ನು ಸಾಯಿಸಿದ್ರೆ ಆ ಪ್ರಾಣಿಯೊಟ್ಟಿಗೆ ನಮ್ಮ ಹತ್ರ ಕರ್ಮದ ಸಂಬಂಧ ಹುಟ್ಕೊಳ್ತದೆ. ಎಂಥ ಕರ್ಮದ ಸಂಬಂಧ? ನೋಡಪ್ಪ, ನಾನು ಇವತ್ತು ನಿನ್ನ ಶರೀರವನ್ನು ತಿಂತಾ ಇದ್ದೇನೆ. ಐ ಆಮ್ ಈಟಿಂಗ್ ಯುವರ್ ಬಾಡಿ. ಓಕೆ, ಐ ಆಮ್ ಎಂಟ್ರಿಂಗ್ ಇನ್ ಟು ಕಾರ್ಮಿಕ್ ಕಾಂಟ್ರಾಕ್ಟ್. ನಮ್ದು ಕರ್ಮದ ಕಾಂಟ್ರಾಕ್ಟ್ ಏನದು? ನನ್ನ ಶರೀರವನ್ನು ನೀನು ಕೊಡ್ತೇನೆ ಒಂದು ದಿವಸ ಅಂತ. ಐ ಆಮ್ ಗೋಯಿಂಗ್ ಟು ಗಿವ್ ಮೈ ಬಾಡಿ ಟು ಯು ಆನ್ ಒನ್ ಡೇ. Okay, and left and right you sign that contract and you keep on eating. ಆ ಕಾಂಟ್ರಾಕ್ಟ್ ಸೈನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. So by just eating process you incur lot of karma. ಆ ಕಾರ್ಮಿಕ್ ಇಂಪ್ರೆಷನ್ ಬೆಳೆಸ್ಕೊಳ್ತಾ ಹೋಗ್ತದೆ. ದಿಸ್ ಇಸ್ ಕಾಮ. ಶರೀರ, ಫಿಸಿಕಲ್ ಲೆವೆಲ್. ಶರೀರದ ಲೆವೆಲ್ ಕಾಮ ಏನಾಗುತ್ತೆ? ಕಾಮ, ಸೆಕ್ಸ್, desire for sex. ಈ ಕಾಮ ಅನ್ನೋದು ಹುಟ್ಟುಕೊಂಡಾಗ ತಡ್ಕೊಳ್ಳೋಕ್ಕಾಗಲ್ಲ. ಯು ಕೆನಾಟ್ ವಿಥ್ಸ್ಟ್ಯಾಂಡ್ ದಟ್. ಸೊ ಆಲ್ ಟೈಪ್ಸ್ ಆಫ್ ಕ್ರೈಮ್ಸ್ ಕ್ಯಾನ್ ಹ್ಯಾಪನ್. ಬೇರೆ ಬೇರೆ ರೀತಿಯ ಕ್ರೈಮ್ಸ್, ಆ್ಯಂಡ್ ಮೋಸ್ಟ್ ಆಫ್ ದಿ ಕ್ರೈಮ್ಸ್ ಇನ್ ದ ವರ್ಲ್ಡ್ ಆರ್ ಕ್ರೈಮ್ಸ್ ರಿಲೇಟೆಡ್ ಪ್ಯಾಷನ್. ಕಾಮದಿಂದ ಹುಟ್ಟಿದ ಕ್ರೈಮ್ಗಳು ಜಾಸ್ತಿ ಭಾಗ. Desire, kama, at the physical level. ಕಾಮ ಮಾನಸಿಕ ಲೆವೆಲ್ ಬಂದ್ಬಿಡುತ್ತದೆ. at the mental level. ಮಾನಸಿಕ ಲೆವೆಲ್ ಕಾಮ ಏನಾಗುತ್ತದೆ? at the mental level the ಕಾಮ desires, I want to enjoy this, I want to enjoy this, I want to enjoy this. ನನಗೆ ಅದು ಬೇಕು, ಇದು ಬೇಕು, ಇದರಿಂದ ನನಗೆ ಸಂತೋಷ ಸಿಗುತ್ತೆ, ಅದರಿಂದ ಸಂತೋಷ ಸಿಗುತ್ತೆ. ಎಂಜಾಯ್ಮೆಂಟ್, desire for enjoyment. ಬುದ್ಧಿಯ ಮಟ್ಟದಲ್ಲಿ ಕಾಮ ಉಟ್ಕೊಂಡಾಗ at intellectual level desires happen. The desires happen come at intellectual level also. ಬುದ್ಧಿಯ ಮಟ್ಟದಲ್ಲಿ ಹೋದಾಗ I want to know this, ನನಗೆ ಅದು ತಿಳ್ಕೋಬೇಕು, ಇದು ತಿಳ್ಕೋಬೇಕು, ಏನಾದ್ರು ಓದಬೇಕು. Feel restlessness if you are not able to get information. At the physical level, mental level, intellectual level, ದೈಹಿಕವಾಗಿ, ಮಾನಸಿಕವಾಗಿ, ಬುದ್ಧಿಯ ಮೂಲಕ ಕಾಮ ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಡ್ತದೆ. The desires attract us. What is wrong with the desires? ಕಾಮದಿಂದ ತಪ್ಪೇನು? Is there something wrong with the desires? ಕಾಮದಲ್ಲಿ ತಪ್ಪಿದೆಯಾ? ಕಾಮ ಅನ್ನೋದು ತಪ್ಪು. Is something wrong with the desire? ಯಾವಾಗ ನಮ್ಮಲ್ಲಿ ಕಾಮ ಇದೆ, ಆ ಕಾಮ ತೃಪ್ತಿಪಡಿಸ್ಕೊಳ್ಳಿಕ್ಕೆ ನಾವು ಹೊರಗೆ ಹೋಗಬೇಕು. ಮನಸ್ಸು ಹೊರಗೆ ಹೋಗ್ತಾ ಇರಬೇಕು. The mind has to go outwards to fulfill the desire. ಮನಸ್ಸು ಯಾವಾಗ ಹೊರಗೆ ಹೋಗ್ತದೆ ಅಲ್ಲಿ ನಾವು ಪರಿಶ್ರಮ ಹಾಕಬೇಕು. We have to put effort to get that.
ಕೆಲವು ಸಲ ಸ್ವಲ್ಪ ಪರಿಶ್ರಮ, ಕೆಲವು ಸಲ ಜಾಸ್ತಿ ಪರಿಶ್ರಮ, ಕೆಲವು ಸಲ ತುಂಬ. ಫಾರ್ ಫುಲ್ಫಿಲ್ಮೆಂಟ್ ಆಫ್ ಎವ್ರಿ ಡಿಸೈರ್ ಯು ಹ್ಯಾವ್ ಟು ಪುಟ್ ಎನ್ ಎಫರ್ಟ್. Sometimes little, sometimes more, sometimes large. But without effort, no desire gets fulfilled. ನಿಮ್ಮ ಪ್ರಯತ್ನ ಇಲ್ಲದೆ ಯಾವ ಕಾಮವು ಪೂರ್ತಿ ಆಗುವುದಿಲ್ಲ. Without effort, no desire gets fulfilled. Sometimes to fulfill the desire, you took a wrong way also, where you land up in trouble. ಆ ಕಾಮವನ್ನು ತೃಪ್ತಿ ಮಾಡಬೇಕು ಬೇರೆ ದಡ್ಡದಾರಿ ಇಟ್ಕೊಂಡಾಗ ಇನ್ನೇನಾಗ್ಬಿಡ್ತದೆ, ಸಮಥಿಂಗ್ ಎಲ್ಸ್ ವಿಲ್ ಹ್ಯಾಪನ್. ಇಷ್ಟೆಲ್ಲ ಮಾಡಿದ್ರು ಆ ಕಾಮ ಪೂರ್ತಿ ಆಗ್ತದೋ, ವಿತ್ ದ ಡಿಸೈರ್ ಗೆಟ್ಸ್ ಫುಲ್ಫಿಲ್ಡ್. ಇಸ್ ದೇರ್ ಎ ವೇ ಆಫ್ ಫುಲ್ಫಿಲಿಂಗ್ ದ ಡಿಸೈರ್? ದೇರ್ ಇಸ್ ನೋ ವೇ ಯು ಕ್ಯಾನ್ ಫುಲ್ಫಿಲ್ ಎನಿ ಡಿಸೈರ್. ಕಾಮವನ್ನು ನಾವು ಪೂರ್ತಿಯಾಗಿ ತೃಪ್ತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. Fulfilling the desire is like putting ghee into the fire. ಆ ಬೆಂಕಿಯಲ್ಲಿ ತುಪ್ಪ ಹಾಕಿದಾಗ ಏನಾಗುತ್ತೆ, ಅದು ಇನ್ನೂ ಸುಡುತ್ತದೆ. The more you try, the more you fulfill, the more it starts burning. ಸುಡ್ಲಿಕ್ಕೆ ಶುರು ಆಗುತ್ತೆ. Until the desire exhausts you, until you get burnt out, the desire will not get burnt out. ಕಾಮ ಅನ್ನೋದು ಹೋಗುದಿಲ್ಲ. ಅದು ನಮ್ಮನ್ನು ಸುಟ್ಟಾಗ್ಬಿಡ್ತದೆ. ಇಟ್ ಬರ್ನ್ಸ್. ಕಾಮ ಹೇಗಿದ್ರೆ, ಕಾಮವನ್ನು ತೃಪ್ತಿ ಮಾಡ್ಕೊಳ್ತಾ ಹೋದಾಗೆ ಬೆಂಕಿಯಲ್ಲಿ ತುಪ್ಪ ಹಾಕಿದಾಗೆ, ಬೆಂಕಿಯಲ್ಲಿ ತುಪ್ಪ ಹಾಕಿದಾಗ ಪುನಃ ಬೆಂಕಿ ಮೇಲಿರ್ತದೆ. ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ವಿಲ್ ನೆವರ್ ಎಂಡ್. ಇಫ್ ಯು ಆರ್ ಹ್ಯಾಪಿ ವಿತ್ ದಟ್, ಗೋ ಹೆಡ್ ಅಂಡ್ ಫುಲ್ಫಿಲ್. ಕಾಮದ ತಪ್ಪೇನಿಲ್ಲ. ನಿಮಗೆ ಸಾಕು ಅನ್ಸಲಿ ಬೇಕಾದಷ್ಟು ನೀವು, ಅಲ್ಟಿಮೇಟ್ಲಿ ಇಟ್ಸ್ ಯುವರ್ ಲೈಫ್, ನಿಮ್ಮ ಜೀವನ, ನಮ್ಮ ಜೀವನ. ಆಯ್ತಾ? ಮಾಡಿ 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 ಸುಸ್ತಾಗ್ಬಿಟ್ರೆ, ಇಫ್ ಯು ಗೆಟ್ ಟಯರ್ಡ್ ಆಫ್ ದಿಸ್ ಫುಲ್ಫಿಲ್ಮೆಂಟ್, ಓಕೆ, ದೆನ್ ಯು ಥಿಂಕ್ ಆಫ್ ಆಲ್ಟರ್ನೇಟಿವ್ಸ್. ಆಮೇಲೆ ಬೇರೆ ವಿಷಯ ಆಲೋಚನೆ ಮಾಡ್ತೀರಾ. ಪೀಪಲ್ ಬಿಕಮ್ ಸ್ಲೇವ್ ಆಫ್ ಡಿಸೈರ್ಸ್. ಕಾಮದ ದಾಸರಾಗ್ಬಿಡ್ತಾರೆ. ರಾಮದಾಸ, ಕೃಷ್ಣದಾಸ ಅಂತಾಗಿ ಕಾಮದಾಸ ಅಂತ. ದಾಸ ಆಫ್ ಗಾಡ್ಸ್. ಸಿಮಿಲರ್ಲಿ ಕಾಮದಾಸ, ರೈಟ್? ದ ಸರ್ವೆಂಟ್ ಆಫ್ ದ ಡಿಸೈರ್. ಅಂಡ್ ಸರ್ವೆಂಟ್ ಮೇಕ್ಸ್ ಯು ವರ್ಕ್ ವೆರಿ ಹಾರ್ಡ್. ನಿಮ್ಮನ್ನು ಚೆನ್ನಾಗಿ ಗುಲಾಮರನ್ನ ಮಾಡ್ಕೊಂಡ್ಬಿಡ್ತದೆ, ಚೆನ್ನಾಗಿ ಕೆಲಸ ಮಾಡಿಸ್ತದೆ. ಇಟ್ ಮೇಕ್ಸ್ ಯು ವರ್ಕ್ ವೆರಿ ಹಾರ್ಡ್. And it gives something in return also. ಸ್ವಲ್ಪ ಕೊಡ್ತಾ ಇರುತ್ತೆ. ಯಾಕಂದ್ರೆ ನಿಮ್ಗೆ ಕೊಡದಿದ್ರೆ ಮತ್ತೆ ನೀವೆಲ್ಲರೂ ಓಡೋಗ್ಬಿಟ್ರೆ, if you run away from that, right? But every desire, after fulfillment, there is little bit of happiness. ಸ್ವಲ್ಪ ಸಂತೋಷ ಸಿಗುತ್ತದೆ. ಆಮೇಲೆ ಪುನಃ ಶುರು ಆಗುತ್ತೆ, ಪುನಃ ಬೇಕು 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 ಅಂತ ಡಿಸೈರ್. ಇದು ಮುಗಿಯುವುದೇ ಇಲ್ಲ. ದಿಸ್ ಸೈಕಲ್ ವಿಲ್ ನೆವರ್ ಎಂಡ್. ಬುದ್ಧಿವಂತ ಮನುಷ್ಯನಿಗೆ, ಇಂಟೆಲಿಜೆಂಟ್ ಪರ್ಸನ್ ವಿಲ್ ರಿಯಲೈಸ್ ದಿಸ್ ಟ್ರ್ಯಾಪ್ ಆಫ್ ದಿಸ್ ಕಾಮ. ಈ ಕಾಮದ ಚಕ್ರವನ್ನು ಅರ್ಥ ಮಾಡ್ಕೊಳ್ತಾರೆ. ಎ ಪರ್ಸನ್ ಹೂ ಇಸ್ ಇಂಟೆಲಿಜೆಂಟ್ ಇನಫ್ ವಿಲ್ ರಿಯಲೈಸ್ ದಿಸ್ ಸೈಕಲ್ ಆಫ್ ಡಿಸೈರ್. ವೈ ಐ ಆಮ್ ಹ್ಯಾವಿಂಗ್ ಡಿಸೈರ್? ನಾನು ಯಾಕೆ ಕಾಮ ಯಾಕಿದೆ? ಬಿಕಾಸ್ ಬೈ ಫುಲ್ಫಿಲಿಂಗ್ ಡಿಸೈರ್ ಐ ಫೀಲ್ ಹ್ಯಾಪಿ. ಈಸ್ ದರ್ ಎ ಶಾರ್ಟ್ ಕಟ್ ಟು ಫೀಲ್ ಹ್ಯಾಪಿ? ಈ ಆನಂದಕ್ಕೆ ಯಾವ್ದಾದ್ರು ಶಾರ್ಟ್ ಕಟ್ ಇದೆಯಾ ಅಂತ ಯೋಚನೆ ಮಾಡಿ ಮಾಡ್ತಾನೆ. ಈ ಲಾಂಗ್ ಭಾಳ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಆನಂದ ಹುಡ್ತಾ ಇರಲ್ಲ. ಈ ಆನಂದಕ್ಕೆ ಯಾವ್ದಾದ್ರು ದಾರಿ ಇದೆಯಾ, ಶಾರ್ಟ್ ಕಟ್ ಇದೆಯಾ ಅಂತ. ಓನ್ಲಿ ಇಂಟೆಲಿಜೆಂಟ್ ಪರ್ಸನ್ ಕ್ಯಾನ್ ಸ್ಟಾರ್ಟ್ ಥಿಂಕಿಂಗ್ ಲೈಕ್ ದಟ್. ಅಂಡ್ ದಟ್ ಪಾತ್ ಈಸ್ ಕಾಲ್ಡ್ ಪಾತ್ ಆಫ್ ಸೆಲ್ಫ್ ರಿಯಲೈಸೇಷನ್. ಆತ್ಮಜ್ಞಾನದ ಮಾರ್ಗ ಅದೇ ಶಾರ್ಟ್ ಕಟ್. ಬಿಕಾಸ್ ಯುವರ್ ನೇಚರ್ ಇಸ್ ಬ್ಲಿಸ್. ನಮ್ಮ ಸ್ವರೂಪವೇ ಆನಂದ ಸ್ವರೂಪ. ನಾನು ಚೇತನ. ಐ ಆಮ್ ದಿ ಫಾರ್ಮ್ ಆಫ್ ಕಾನ್ಶಿಯಸ್ನೆಸ್. ದಿ ನೇಚರ್ ಆಫ್ ಕಾನ್ಶಿಯಸ್ನೆಸ್ ಇಸ್ ಬ್ಲಿಸ್, ಆನಂದ ಸ್ವರೂಪ. ಇದು ಹೇಗಂದ್ರೆ,
ನೀರು ತುಂಬ ನೀರಿದೆ, ಸಮುದ್ರದಲ್ಲಿದ್ದಾರೆ, ಕುಡಿಲಿಕ್ಕೆ ನೀರಿಲ್ಲ. ವಾಟರ್ ವಾಟರ್ ಎವ್ರಿವೇರ್ ಬಟ್ ನಾಟ್ ಎ ಡ್ರಾಪ್ ಟು ಡ್ರಿಂಕ್ ಅಂತ. ವೆನ್ ಯು ಆರ್ ಇನ್ ಅ ಓಷನ್, ದ ಓಷನ್ ಇಸ್ ಫುಲ್ ಆಫ್ ವಾಟರ್ ಬಟ್ ಯು ಕೆನಾಟ್ ಡ್ರಿಂಕ್ ಇಟ್, ರೈಟ್? ಯು ಆರ್ ನಾಟ್ ರಿಯಲೈಸ್ ದಟ್ ಯು ಆರ್ ದ ಓಷನ್ ಆಫ್ ಬ್ಲಿಸ್. ನೀವೇ ಆನಂದ ಸ್ವರೂಪ ಅಂತ ಗೊತ್ತಿಲ್ಲ ನಿಮಗೆ. ನಿಮ್ಮ ಸ್ವರೂಪ ಆನಂದ ಅಂತ ಗೊತ್ತಿಲ್ಲ. ಯು ಆರ್ ನಥಿಂಗ್ ಬಟ್ ಓಷನ್ ಆಫ್ ಬ್ಲಿಸ್. ಸಮುದ್ರದಷ್ಟು ಆನಂದ ನಿಮ್ಮಲ್ಲಿದೆ. ಬಟ್ ಒಂದು ಹನಿ ನೀರಿಗೋಸ್ಕರ, ಫಾರ್ ಡ್ರಾಪ್ ಆಫ್ ಬ್ಲಿಸ್ ಆರ್ ಹ್ಯಾಪಿನೆಸ್, ಯು ಕೀಪ್ ಆನ್ ರನ್ನಿಂಗ್ ಔಟ್ಸೈಡ್. ದ ಮೈಂಡ್ ಕೀಪ್ಸ್ ಆನ್ ರನ್ನಿಂಗ್ ಔಟ್ಸೈಡ್. ಮನಸ್ಸು ಹೊರಗೆ ಓಡ್ತಾ ಇರ್ತದೆ. And it makes you tired, it exhausts you, and it kills you also. And ಸತ್ತ ಮೇಲೆ ಅದು ಮುಗಿತಾ? After death it will return? No. The mind will go from one body to another body and start the cycle again. ಇನ್ನೊಂದು ದೇಹ ಇಟ್ಕೊಂಡು ಶುರು ಮಾಡಿಬಿಡ್ತದೆ ಅದು, ಪುನಃ ಸ್ಟಾರ್ಟಿಂಗ್ ಫ್ರಮ್ ದಿ ಸೇಮ್ ಪಾಯಿಂಟ್ಸ್. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. Again and again, again and again, it keeps on going. And root of your life, root of our existence is called kama, desire. ನಮ್ಮ ಹುಟ್ಟುದು ಸಾಯುವುದು ಅದಕ್ಕೆ ಮೂಲ ಕಾರಣ ಕಾಮ, ಡಿಸೈರ್. ಆಶೆ. ಈ ಕಾಮ ಸುಮ್ಮನೆ ಬರ್ತದ? ಡಿಸೈರ್ ಸುಮ್ಮನೆ ಬರ್ತದ? ಡಿಸೈರ್ ಕಮ್ ವಿತ್ ಇಟ್ಸ್ ಚಿಲ್ಡ್ರನ್. ಅದು ಮರಿ ಒಳಗೆ ಮಕ್ಕಳೊಟ್ಟಿಗೆ ಬಂದ್ಬಿಡ್ತದೆ. ವಾಟ್ ಐ ಡಿಸೈರ್ ಇಫ್ ಐ ಗೆಟ್, ಸಮಟೈಮ್ಸ್ ಐ ಡೋಂಟ್ ಗೆಟ್. ನಾನು ಕೆಲವು ಸಲ ಬೇಕಂತ ಸಿಗ್ತದೆ, ಕೆಲವು ಸಲ ಬೇಕಂತ ಸಿಗುವುದಿಲ್ಲ. If I don't get what I want, then comes anger, krodha. Kama sanjayate krodha. If I don't get what I want, it's called krodha, sittu. If I get what I want, then it's called moha, attachment. I want to hold on to that. ಕಾಮದಿಂದ ಕ್ರೋಧ ಅಥವಾ ಮೋಹ. ನನಗೆ ಸಿಗಲಿಲ್ಲ, ಐ ಡಿಂಟ್ ಗೆಟ್ ವಾಟ್ ಐ ವಾಂಟ್, somebody else got it, ಬೇರೆ ಯಾರಿಗೂ ಸಿಕ್ತು. ಮಾತ್ಸರ್ಯ, ಜಲಸಿ. ನನಗೆ ಸಿಕ್ತು, ಮದ, ಹಾಟಿನೆಸ್. ಐ ಗಾಟ್ ಇಟ್, ಹಾಟಿನೆಸ್. ಆಫ್ಟರ್ ಗೆಟಿಂಗ್ ಇಟ್, ಐ ವಾಂಟ್ ಮೋರ್ ಆಫ್ ಇಟ್, ಮೋರ್ ಆಫ್ ಇಟ್, ಮೋರ್ ಆಫ್ ಇಟ್, ಲೋಭ. So Kama comes with all the package deal, all the children. ಕಾಮದೊಟ್ಟಿ ಎಲ್ಲ ಬಂದ್ಬಿಡುತ್ತೆ. ಕ್ರೋಧ, ಮದ, ಮತ್ಸರ, ಮೋಹ, ಲೋಭ. So the desire is what disturbs our life. ನಮ್ಮ ಜೀವನದಲ್ಲಿ ತಳಮಳ ಮುಟ್ತದೆ. ಯಾಕೆ? ಕಾಮದಿಂದ ಹುಟ್ಟುದು. ಕಾಮದ ಬರೀ ಸೆಕ್ಸ್ ಅಂತ ತಿಳ್ಕೊಬಿಡಿ. ಈಗ ಆಶೆ, ಒಂದು ಸಣ್ಣ ಹುಳದ ಆಸೆಗೆ. ಸಚ್ ಎ ಬಿಗ್ ಫಿಶ್, ದ ಫಿಶರ್ಮ್ಯಾನ್ ಕ್ಯಾಚಸ್ ದ ಫಿಶ್. ಮೀನುಗಾರ ಒಂದು ಮೀನು ಹಿಡಿಲಿಕ್ಕೆ ಹೋಗ್ತಾನೆ. ಆ ಹಿಡಿಬೇಕಾದ್ರೆ ಒಂದು ಗಾಳದ ತುದಿಯಲ್ಲಿ ಒಂದು ಸಣ್ಣ ಹುಳ ಆಗ್ತದೆ. ಈ ಪುಟ್ ಎ ಸ್ಮಾಲ್ ಇನ್ಸೆಕ್ಟ್ at the tip of the fishing rod, fishing string. ಆ ಸಣ್ಣ ಹುಳದ ಆಶೆಗೆ ಆ ಮೀನು ಪ್ರಾಣ ಬಿಡ್ಬಿಡ್ತದೆ. The fish dies just because of that small string, the small insect. ಒಂದು ಸಣ್ಣ ಆಶೆಗೋಸ್ಕರ ಇಡೀ ಜೀವ ಕಳ್ಕೋಬೇಕಾಗುತ್ತೆ. The fish goes only for such small thing. How many things we go for in our life? ನಮ್ಮ ಜೀವನದಲ್ಲಿ ಎಷ್ಟು ಅದೇನದು ಚಿನ್ನ ಆಶೆ ಏನದು small desires. How many small desires you have, and how many big desires you have? You know, right?
ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಆಸೆ ಎಷ್ಟಿದೆ, ದೊಡ್ಡ ದೊಡ್ಡ ಆಸೆ ಎಷ್ಟಿದೆ. ಒಂದು ಸಣ್ಣ ಆಸೆಗೆ ಅಷ್ಟು ಪ್ರಾಣ ಕಳ್ಕೊಬಿಡ್ತದೆ. ನಮ್ಮ ಸಣ್ಣ ಸಣ್ಣ ಆಸೆಗೋಸ್ಕರ ನಾವು ಜನ್ಮ 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 ಪಡ್ಕೊಳ್ತಾ ಹೋಗ್ತೇವೆ. ಕೀಪ್ ಆನ್ ಗೆಟಿಂಗ್ ಮನಿ ಮೆನಿ ಮೆನಿ ಬರ್ಸ್. ಒಂದ್ ಜನ್ಮ ಅಲ್ಲ. The desire is the root of life. The desire is root of our existence. ನಾವು ನಮ್ಮ ಜೀವನದ ಬೇರು. ಆ ಕಾಮವನ್ನು ದಹನ ಮಾಡಿ burn the desire ಅಂತ ಹೇಳಿ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡಿಸೈರ್ ಬರ್ನ್ಸ್ ಅಸ್. ಕಾಮ ನಮ್ಮನ್ನು ಸುಡ್ತಂತ ಅರ್ಥ ಆಗಬೇಕು. ರೈಟ್? The kama, the desire is the fire which burns us. Kama ನಮ್ಮನ್ನು ಸುಡ್ತದೆ. Not one lifetime, many lifetimes, many lifetimes it burns us. ನಮ್ಮನ್ನು ಸುಡ್ತದೆ. How to burn the desire which burns ourselves? ಆ ಸುಡುವ ಕಾಮವನ್ನು ಸುಡುವುದು ಕಾಮದಾನ. The burning the desire which burns us is called kamadana. That's why it's called, today is the festival of kamadana. Burning the desire which burns us. ಕಾಮವನ್ನು ಸುಡಬೇಕು. ಕಾಮವನ್ನು ಸುಡುವ ಹಬ್ಬ. The festival of burning the desire. ಈ ಕಾಮವನ್ನು ಸುಡುವುದಕ್ಕೆ ಅದಕ್ಕೆ ಹೇಳೋದು ಮುಮುಕ್ಷತ್ವ ಅಂತ. The burning of the desire is called ಮುಮುಕ್ಷತ್ವ. I want to be free from the desires. ನಾನು ಈ ಆಶೆಗಳಿಂದ ಮುಕ್ತನಾಗಬೇಕು ಅಂತ ಆಸೆ ಬರ್ತದೆ. ದೊಡ್ಡ ಆಸೆ ಅದು. ಇದೆಲ್ಲ ಸಣ್ಣ ಸಣ್ಣ ಆಸೆ. All these desires are small desires. I have to eat some sweet, I have to eat some jalebi, okay, I have to see some movie, I have to see marry a girl. All these are small desires. ಸಣ್ಣ ಆಸೆಗಳು ಇವೆಲ್ಲ. ಚಿನ್ನ ಆಸೆ. ಈಗ ದೊಡ್ಡ ಆಸೆ ಬಂದ್ಬಿಡ್ತದೆ. ಏನದು? ಈ ಡಿಸೈರ್ಸ್ ಖಾಲಿ ಮಾಡಬೇಕು ಅಂತ. I have to burn the desire. That's a bigger desire. ಅದಕ್ಕೆ ಮುಮುಕ್ಷತ್ವ ಅಂತ ಹೇಳೋದು. ಡಿಸೈರ್ ಫಾರ್ ಲಿಬರೇಷನ್ ಅಂತ. ಡಿಸೈರ್ ಫಾರ್ ಲಿಬರೇಷನ್ ಈಸ್ ನಾಟ್ ಸಪ್ರೆಸಿಂಗ್ ಡಿಸೈರ್. ನಮ್ಮ ಆಶೆಗಳಿಂದ ಮುಚ್ಚಾಕುವುದು ಡಿಸೈರ್. ಲಿಬರೇಷನ್ ಮುಕ್ತಿ ಅಲ್ಲ. ಆಯ್ತಾ? ಆಶೆಗಳನ್ನ ದಾಟುವುದು. ಇಟ್ ಇಸ್ ಟ್ರಾನ್ಸೆಂಡಿಂಗ್ ದ ಡಿಸೈರ್. ಇಟ್ ಇಸ್ ಗೋಯಿಂಗ್ ಬಿಯಾಂಡ್ ದ ಡಿಸೈರ್. ಇಸ್ ಕಾಲ್ಡ್ ಮುಮುಕ್ಷತ್ವ. ಈ ಕಾಮವನ್ನ ಸುಟ್ಟು ಹಾಕಬೇಕು. ಐ ಹ್ಯಾವ್ ಟು ಬರ್ನ್ ದ ಡಿಸೈರ್. ಕಾಮವನ್ನು ಸುಟ್ಟು ಹಾಕಿ ಕಾಮದಿಂದ ದಾಟಬೇಕು. ಇದು ದೊಡ್ಡ ಆಸೆ, ಬಹಳ ದೊಡ್ಡ ಆಸೆ. ಇದು ಮುಕ್ತಿಗೋಸ್ಕರ ಬರುವ ಆಸೆ. ದ ಡಿಸೈರ್ ಫಾರ್ ಲಿಬರೇಷನ್ ಇಟ್ ಕಾಲ್ಡ್ ಮುಮುಕ್ಷತ್ವ ಅಂತ ಹೇಳೋದು. ಬಹಳ ದೊಡ್ಡ ಆಸೆ. ಸಾಮಾನ್ಯ ಜನರಿಗೆ ಬರೋದೇ ಇಲ್ಲ. ಮೋಸ್ಟ್ ಆಫ್ ಪೀಪಲ್ ಡೋಂಟ್ ಗೆಟ್ ಇಟ್. ಯಾರಾದ್ರೂ ಬುದ್ಧಿ ಓಡಿಸಿ ಜೀವನ ನೋಡಿದಾಗ ಅವನಿಗೆ ಅರ್ಥ ಆಗ್ತದೆ. ಐ ಕ್ಯಾನ್ ಗೆಟ್ ದಿ ಡಿಸೈರ್ ಅಂತ. ದಿಸ್ ಡಿಸೈರ್ ಐ ವುಡ್ ಗೆಟ್ ಔಟ್ ಆಫ್ ದಿ ಡಿಸೈರ್ಸ್ ಅಂತ ಆಸೆ ಬರ್ತದೆ. ಅದಕ್ಕೆ ಮುಮುಕ್ಷತ್ವ ಅಂತ. ನಾವು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಬೈ ಗೆಟಿಂಗ್ ಮುಮುಕ್ಷತ್ವ ಯು ಆರ್ ನಾಟ್ ರನ್ನಿಂಗ್ ಅವೇ ಫ್ರಮ್ ಲೈಫ್. ಜೀವನ ಓಡೋಗ್ತಿಲ್ಲ. ಬಟ್ ಯು ಆರ್ ಗೆಟಿಂಗ್ ದಿ ಇನ್ಫೈನೈಟ್ ಇನ್ ಲೈಫ್. ಅನಂತತೆಯನ್ನು ಪಡ್ಕೊಳ್ತೀರಾ. ಇಟ್ಸ್ ಇನ್ಫಿನಿಟಿ, ಗೆಟಿಂಗ್ ಇನ್ಫಿನಿಟಿ. ಬಿಕಾಸ್ ಯು ವಿಲ್ ಗೆಟ್ ಎ ಇನ್ಫೈನೈಟ್ ಬ್ಲಿಸ್ ವಿದೌಟ್ ಗೆಟಿಂಗ್ ಎನಿಥಿಂಗ್, ಫ್ರೀ. ಏನು ಕಷ್ಟಪಟ್ಟು ಫ್ರೀ ಆಗಿ ಆನಂದ ಸಿಕ್ಬಿಡ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ಸ್ಟ್ರಗಲ್ ಫಾರ್ ಗೆಟಿಂಗ್ ಸಮ್ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್. Now if you can get infinite bliss, infinite happiness just by doing nothing, such a person is most intelligent person. ಬಹಳ ಬುದ್ಧಿವಂತ. And that's why they are very rare people. ಬಹಳ ಕಡಿಮೆ. ಬಹಳ ಕಡಿಮೆ. ಮುಮುಕ್ಷತ್ವ, ಡಿಸೈರ್ ಫಾರ್ ಲಿಬರೇಷನ್, ಅದು ಮುಕ್ತಿಗೆ ಆಸೆ ಬರೋರು ಬಹಳ ಕಡಿಮೆ. ಯಾಕಂದ್ರೆ ಬುದ್ಧಿ ಬರಬೇಕಲ್ಲ. ಇಂಟೆಲಿಜೆನ್ಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರ್ಯಾಪ್ ಆಫ್ ಡಿಸೈರ್. ರೈಟ್? ಅಲ್ಲಿಂದ ಹೊರ ಬರಬೇಕಲ್ಲ. ಅದಕ್ಕೆ ಮುಮುಕ್ಷತ್ವ ಅಂತ ಹೇಳಿದ್ರೆ ಡಿಸೈರ್ ಫಾರ್ ಲಿಬರೇಷನ್. ದಿಸ್ ಫೆಸ್ಟಿವಲ್ ಈಸ್ ದ ಫೆಸ್ಟಿವಲ್ ಆಫ್ ಮುಮುಕ್ಷತ್ವ, ಡಿಸೈರ್ ಫಾರ್ ಲಿಬರೇಷನ್. ಮುಮುಕ್ಷತ್ವ ಬರಲಿ ಅಂತ ಈ ಹಬ್ಬ ಮಾಡಿದ್ದಾರೆ. ಡಿಸೈರ್ ಫಾರ್ ಲಿಬರೇಷನ್. ದಿಸ್ ಫೆಸ್ಟಿವಲ್ ಇಸ್ ಫೆಸ್ಟಿವಲ್ ಕಾಲ್ಡ್ ಫೆಸ್ಟಿವಲ್ ಆಫ್ ಡಿಸೈರ್ ಫಾರ್ ಲಿಬರೇಷನ್. ಮುಮುಕ್ಷತ್ವ. One is burning of the desire. Burning of the desire is negative, but desire for getting infinite bliss is a positive desire.
ಅದೇನೋ ಸಂಸಾರ ಜೀವನದಲ್ಲಿ ವೈರಾಗ್ಯ ಬಂದು ಮುಕ್ತಿಗೋಸ್ಕರ ಪ್ರಯತ್ನ ಮಾಡ್ತಂತ ಹೇಳಿ ತಪ್ಪದು. Mukti or liberation is getting infinite bliss, is a positive desire, is the highest possible desire, and only most intelligent people can get it. Muktiya Ashe. The Holi is the festival of that. ಎಂಥ ಹಬ್ಬ? ಮೋಕ್ಷತ್ವದ ಹಬ್ಬ, ಕಾಮವನ್ನು ಸುಡುವ ಹಬ್ಬ ಮತ್ತು ಮೋಕ್ಷತ್ವದ ಹಬ್ಬ, ಡಿಸೈರ್ ಫಾರ್ ಲಿಬರೇಷನ್ ಬರುವ ಹಬ್ಬ ಹೋಳಿ. ಡಿಸೈರ್ ಫಾರ್ ಲಿಬರೇಷನ್ ಬರಬೇಕಾದ್ರೆ ಇನ್ನೇನು ಬೇಕು? ಅದಕ್ಕೆ ಶ್ರದ್ಧೆ ಬೇಕು, ದ ಫೇತ್ ಬೇಕು. ಅಂಥದ್ದೇನು ಇದೆ ಅಂತ ಗೊತ್ತಾಗಬೇಕಲ್ಲ. ಯಾವ ಫೇತ್ನೋ ಅಲ್ಲ, ಅಂಥದ್ದು ಆನಂದ ಅಲ್ರಿ. ನಾವು ಇದನ್ನು ಬಿಟ್ಬಿಟ್ರೆ ಮತ್ತೆ ಒಳ್ಳೆ ಆನಂದ ಸಿಗುತ್ತೆ ನಮ್ಗೆ ಏನು ಗ್ಯಾರಂಟಿ? ವಾಟ್ ಇಸ್ ಗ್ಯಾರಂಟಿ? ಬ್ಲಿಸ್ ಅಲ್ಲ, ಒಂದು ಸಿನಿಮಾ ನೋಡಿದ್ರೆ ತಿಂಡಿ ದಿನ ಆನಂದ ಆಗೋದು ಗೊತ್ತಾಗುತ್ತೆ, ಯು ಕ್ಯಾನ್ ಸಿ ಇಟ್ ಫಿಸಿಕಲಿ. ಬಟ್ ಮುಕ್ತಿ ಗಿಕ್ತಿ ಅಂತ ಹೋಗ್ಬಿಟ್ಟು ಅದು ಸಿಗತ್ತದ ಏನು ಗ್ಯಾರಂಟಿ? ವಾಟ್ ಇಸ್ ದ ಪಾಸಿಬಿಲಿಟಿ ಅಂತ ಇದೆಯಾ? ಏನೋ ಗ್ಯಾರಂಟಿ ಕೊಡ್ತೀರಾ? ಇಸ್ ದರ್ ಸಮ್ ಗ್ಯಾರಂಟಿ ಆಫ್ ದಟ್? ಅದಕ್ಕೆ ಶ್ರದ್ಧೆ ಬೇಕು. ದ ಫೇತ್ ಇಸ್ ರಿಕ್ವೈರ್ಡ್. ವಿದೌಟ್ ಶ್ರದ್ಧಾ ಯು ಕ್ಯಾನಾಟ್ ಗೆಟ್ ಮುಕ್ತಿ. ದ ಫೇತ್, ಡೀಪ್ ಶ್ರದ್ಧಾ. ಎಂತ ಶ್ರದ್ಧೆ ಬೇಕದು? ಯು ಹ್ಯಾವ್ ಟು ಹ್ಯಾವ್ ಶ್ರದ್ಧಾ ಲೈಕ್ ಪ್ರಹ್ಲಾದ ಹ್ಯಾಡ್. ಪ್ರಹ್ಲಾದನಿಗೆ ಇದ್ದ ಶ್ರದ್ಧೆ. ಸೊ ಟುಡೇ ಇಸ್ ದ ಡೇ ಪ್ರಹ್ಲಾದ ವಾಸ್ ಬರ್nt. ದೇರ್ ವಾಸ್ ಅಟೆಂಪ್ಟ್ ಟು ಕಿಲ್ ಪ್ರಹ್ಲಾದ. ಪ್ರಹ್ಲಾದನನ್ನು ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟ ದಿನ. ಪ್ರಹ್ಲಾದನ ತಂದೆ ಹಿರಣ್ಯಕಶ್ಯಪು. ಹಿರಣ್ಯಕಶ್ಯಪಿಗೆ ಯಾವಾಗಲೂ ಅವನ ರಾಜ್ಯದಲ್ಲಿ ಯಾರು ಭಗವಂತನ ಹೆಸರು ಹೇಳ್ಕೋಬಾರ್ದು. Nobody should tell the name of God. Everybody should tell ಹಿರಣ್ಯಕಶ್ಯಪು ಗ್ರೇಟ್ ಅಂತ ಹೇಳಬೇಕು. ಹಿರಣ್ಯಕಶ್ಯಪು ದೊಡ್ಡವನು ಅಂತ ಹೇಳಬೇಕು. In his kingdom, if somebody says the name of God, he will be killed. ಅವನ ರಾಜ್ಯದಲ್ಲಿ ಯಾರಾದ್ರೂ ದೇವರ ಹೆಸರು ಹೇಳಿದ್ರೆ ಅವನು ಸಾಯಿಸ್ಬಿಡ್ತಾರೆ. ಅದು ಅವನಿಗೆ ಮಗ ಇದ್ದಾರಪ್ಪ ಪ್ರಹ್ಲಾದ. ಅವನು ಬಹಳ ದಾರಿ ತಪ್ಪೋದು. He is wayward child called Prahlada. Always he seeks the name of Vasudeva. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. So the father gets angry with the child. ಅವನ ಮಗನ ಮೇಲೆ ಸಿಟ್ಟು ಬಂದ್ಬಿಡ್ತು ಅವನಿಗೆ. He calls his sister called Holika. ಅವನ ತಂಗಿ ಹೆಸರು, ಹಿರಣ್ಯಕಶ್ಯಪನ ತಂಗಿ ಹೆಸರು ಹೋಲಿಕಾ. His sister's name is called Holika. The sister has a boon from Agnideva. Agnideva ಅಂತಂದು ಅವ್ರಿಗೆ ವರ ಇದೆ. ಏನದು? She cannot get burnt by fire. ಅವಳು ಅಗ್ನಿಯಿಂದ ಸುಡ್ಲಿಕ್ಕೆ ಆಗಲ್ಲ ಅವಳನ್ನು. That's the boon for ಹೋಳಿಕಾ. ಆ ಹೋಳಿಕಾ ಕ್ಯಾಚಸ್ ಹೋಲ್ಡ್ ಆಫ್ ಪ್ರಹ್ಲಾದನ ಗಟ್ಟಿಯಾಗಿ ಇಟ್ಕೊಂಡು ಶಿ ಜಂಪ್ಸ್ ಇಂಟು ಫೈರ್. ಆ ಬೆಂಕಿಯಲ್ಲಿ ಹಾರಿಬಿಡ್ತಾಳೆ ಪ್ರಹ್ಲಾದನ ಗಟ್ಟಿಯಾಗಿ ಇಟ್ಕೊಂಡು. ಅಂಡ್ ಪ್ರಹ್ಲಾದ ಇಸ್ ಸಚ್ ಎ ಟ್ರೆಮೆಂಡಸ್ ಫೇತ್. ಆ ಶ್ರದ್ಧೆ ಎಷ್ಟಿದೆ ಅವನಿಗೆ ಭಗವಂತನಲ್ಲಿ, ವಾಸುದೇವನಲ್ಲಿ. ದಿ ಹೋಲಿಕಾ ವಿಚ್ ಕೆನಾಟ್ ಬಿ ಬರ್ನ್ಡ್ ಬೈ ಫೈರ್ ಗೆಟ್ಸ್ ಬರ್ನ್ಡ್. ಪ್ರಹ್ಲಾದ ಇಸ್ ಸೇಫ್. ಆ ಹೋಲಿಕಾ ನೋಡಿದ್ರಲ್ಲ, ಅವಳಿಗೆ ಬೆಂಕಿಯಲ್ಲಿ ಸುಡ್ಲಿಕ್ಕಾಗಲ್ಲ, ಅದು ವರ ಇದೆ, ಅವಳು ಸುಟ್ಟೋಗ್ಬಿಡ್ತಾಳೆ, ಪ್ರಹ್ಲಾದ ಉಳ್ಕೊಂಡ್ಬಿಡ್ತಾಳೆ. That's why today's festival is called Holika. A holy festival is called in the name of Holika. Remembering the Holika. Hare, my God, you are not remembering Prahlada, but you are remembering Holika. ಈ ಹಬ್ಬ ವಿಚಿತ್ರ ಹಬ್ಬ. ನೀವು ಪ್ರಹ್ಲಾದ ಬಗ್ಗೆ ಹಬ್ಬ ಅಲ್ಲ ಇದು, ಹೋಲಿಕಾ ಬಗ್ಗೆ ಹಬ್ಬ. ಇದು ಒಳ್ಳೆ ಇರ್ತದ ಕತೆ. The Holika gets burned. That's why you have to understand who is Hiranyakashipu. Hiranyakashipu ಯಾರದು ಗೊತ್ತಾದ್ರೆ ಹೋಲಿಕಾ ಯಾರದು ಗೊತ್ತಾಗುತ್ತೆ, ಪ್ರಹ್ಲಾದ ಯಾರದು ಗೊತ್ತಾಗುತ್ತೆ. ಹಿರಣ್ಯಕಶ್ಯಪ ಅಂದ್ರೆ ಯಾರು? ಅದು ಈ ಕಥೆ ಏನಿದ್ದು ಅದು ದೈವಿಕ. ಇಟ್ಸ್ ಎ ಸ್ಟೋರಿ ಆಫ್ ದಿ ಮೆಟಾಫಿಸಿಕಲ್. ಹಿರಣ್ಯಕಶ್ಯಪ ನಮ್ಮಲ್ಲೂ ಇದ್ದಾನೆ ಅಂದ್ರೆ ಸ್ಪಿರಿಚುವಲ್, ಆಧ್ಯಾತ್ಮಿಕ. ಹಿರಣ್ಯಕಶ್ಯಪಿನ ರಾಜ್ಯಭಾರದಲ್ಲಿ ಹಿರಣ್ಯಕಶ್ಯಪನ ಹೆಸರು ಬಿಟ್ಟರೆ ಯಾರು ಇರಬಾರ್ದು.
ನಿಮ್ಮ ರಾಜ್ಯದಲ್ಲಿ ಯಾರ್ಯಾರಿದ್ದಾರೆ? ನಾನು ಮಾಡಿದ್ರೆ ನಾನೇ ಸ್ವಲ್ಪ ಬೇರೆ ಸ್ವಲ್ಪ ಕ್ರೆಡಿಟ್ ತಗೊಳ್ಳಿ ಪ್ರಯತ್ನ ಮಾಡ್ಬೇಕು. ನಾನು ಮಾಡಿದ ಕಣಯ್ಯ. ನಿಮ್ಮ ರಾಜ್ಯ ಭಾರತದಲ್ಲಿ ಬೇರೆ ಯಾರಿದ್ದಾರೆ? ಹೂ ಇಸ್ ದೇರ್ ಇನ್ ಯುವರ್ ಕಿಂಗ್ಡಮ್? ಆದರೆ ನೀವು ಓಂ ನಮೋ ಹಿರಣ್ಯ ಕಶ್ಯಪುವೆ ಅಂತ ಅವ್ರು ಹೇಳ್ತಾರೆ. ಆಕ್ಚುಲಿ ನಿಮ್ಮ ಬಾಯಲ್ಲಿ ಅದೇ ಇರೋದು, ಓಂ ನಮೋ ಮೈಸೆಲ್ಫ್ ಅಂತ. ದೇರ್ ಇಸ್ ನೋ ಪ್ಲೇಸ್ ಫಾರ್ ಗಾಡ್. ಭಗವಂತನ ಜಾಗ ಇಲ್ಲ ಅಲ್ಲಿ. ಭಗವಂತನ ಜಾಗ ಯಾವಾಗ ಬರ್ತದೆ ಗೊತ್ತಾ? ಏನಾದ್ರು ಹಾಳಾದಾಗ ಬರ್ತದೆ. ಸಮಥಿಂಗ್ ಗೋಸ್ ರಾಂಗ್. ನೋ, ಇಫ್ ಎನಿಥಿಂಗ್ ಗೋಸ್ ರೈಟ್, ಐ ಡಿಡ್ ಇಟ್, ನಾನು ಮಾಡಿದ್ದು. ಏನಾದ್ರು ಹಾಳಾಗ್ಬಿಟ್ರೆ ಭಗವಂತ ಯಾಕಪ್ಪ ಈಗ ಮಾಡಿದೆ, ವೈ ಡಿಡ್ ಯು ಡೂ ಲೈಕ್ ದಿಸ್? ಹಿರಣ್ಯಕಶಿಪು ಕಿಂಗ್ಡಮ್ ಇಸ್ ಯುವರ್ ಕಿಂಗ್ಡಮ್. ಕಿಂಗ್ಡಮ್ ಆಫ್ ಯುವರ್ ಈಗೋ. ನಿಮ್ಮ ಅಹಂಕಾರ ಒಂದು ರಾಜ್ಯ, ಅದು ಇಸ್ ಅ ಕಿಂಗ್ಡಮ್ ಆಫ್ ಯುವರ್ ಈಗೋ. Hiranyakashipu means what? Kashipu means pillow. Hiranyakashipu means golden. Hiranya means gold. Kashipu means pillow. ಬಂಗಾರ ಮತ್ತು ತಲೆದಿಂಬು. ಇದಕ್ಕೇನು ಸಂಬಂಧ? ಅವನ ಮನಪಾಡ ಸಮೇತ ಬಂಗಾರದ ಯೋಚನೆ. He is worried about gold even when he sleeps. What about you people? I am sure you don't think of stock market, bank balance, business when you sleep. ನಿದ್ದೆ ಬರಲ್ಲ. ಯಾಕೆ? ಬಂಗಾರ, ದುಡ್ಡು, ಅಯ್ಯೋ ಅಧಿಕಾರ, ಅದು ಹೋಗುತ್ತೋ ಎಲ್ಲೋ ಹೋಗುತ್ತೋ ಅಂತ ನಿದ್ದೆ ಬರಲ್ಲ. ತಲೆದಿಂಬು ಇಟ್ಕೊಂಡ್ರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ನಿದ್ದೆ ಬರಲ್ಲ. ಅದಕ್ಕೆ ಹಿರಣ್ಯಕಶ್ಯಪ ಅಂತ ಹೇಳೋದು. The story of Hiranyakashipu is somebody who even while sleeping he keeps on thinking of power, money, gold. Right? And Prahlada means what? Prahlada means what? Ahlada means joy, bliss. Prahlada means great bliss. ಬಹಳ ಆನಂದ ಇದೆ. ಇಷ್ಟು ಹಿರಣ್ಯಕಶಿಪುಗಳು ಆಗಿದ್ರು ನಮ್ಮೊಳಗೆ ಒಂದು ಆನಂದದ ಮಗು ಇದೆ ಅದು ಒಳಗೆ. ಇನ್ಸೈಡ್ ಇಸ್ ಅ ಬ್ಲಿಸ್. ಆನಂದ ಕಂದ ಇದೆ ಅದು. ಚೈಲ್ಡ್ ಆಫ್ ಬ್ಲಿಸ್ ಇಸ್ ದೇರ್ ಇನ್ us. ಬಿಡ್ತಾನ ಹಿರಣ್ಯಕಶಿಪು? ಹೊಡಿತಾನೆ ಅದಕ್ಕೆ. Keeps burning it. He tries to suppress it. ಇಟ್ಕೊಂಡು ಹೊಡಿತಾರೆ. ಯಾರಿಗೆ? ಪ್ರಹ್ಲಾದ. ನಿಮ್ಮೊಳಗೆ ಇದು ಆನಂದ ಇದೆ, ಅದು ಆನಂದ ಕಂದ. The child of bliss is in you. The child of bliss is called ಆನಂದ, ಪ್ರಹ್ಲಾದ. ಅದು ಒಳಗಿದೆ, ನಿಮ್ಮೊಳಗಿದೆ. Hiranyakashipu doesn't allow to come up because he knows the joy comes from outside. Joy coming from inside the child is not allowed to. Hiranyakashipu has a sister, Holika. ಅವನ ತಂಗಿ ಯಾರು? ಹೋಳಿಕಾ. ಸಿಟ್ಟು, anger. Okay, anger cannot be. Anger itself is the fire. ಬೆಂಕಿಯೇ ಸುಡುವುದು. ಅದಕ್ಕೆ ಯಾವ ಬೆಂಕಿ ಸುಡುತ್ತೀರಿ? She catches hold of Prahlada, tries to burn. ಆ ಪ್ರಹ್ಲಾದನ ಸುಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಯಾವುದೋ ಆನಂದ ಒಳಗೆ ಬರ್ತದೆ. But there is a faith, Shraddha. Prahlada is the faith in the higher, faith in the Vasudeva. ವಾಸುದೇವನಲ್ಲಿರುವ ಶ್ರದ್ಧೆ ಪ್ರಹ್ಲಾದನಿಗೆ. ಎಲ್ಲ ಕಡೆ ಭಗವಂತ ಇದ್ದಾನೆ ವಾಸುದೇವ, ಅವನ ಬಗ್ಗೆ ಶ್ರದ್ಧೆ. ಆ ಶ್ರದ್ಧೆ ಅವನನ್ನು ಕಾಪಾಡುತ್ತದೆ. ಅಂಡ್ ಹೋಲಿಕಾ ಗೆಟ್ಸ್ ಬರ್ನ್ಡ್. ಎಲ್ಲರನ್ನು ಸುಡುವ ಸಿಟ್ಟು ಕೂಡ ಸುಟ್ಟೋಗ್ಬಿಡ್ತದೆ. ಹಿರಣ್ಯಕಶ್ಯಪು ನಾಶ ಆಗಿಬಿಡ್ತಾನೆ. ಪ್ರಹ್ಲಾದ ಶೈನ್ಸ್. ಸೊ ಇವತ್ತಿನ ಹಬ್ಬ ಯಾವುದು? ಹೋಲಿಕಾ. ಹೋಲಿಕಾ ಅಂದ್ರೆ ಯಾರು? ಸಿಟ್ಟು. ಆ ಸಿಟ್ಟನ್ನು ಸುಡುವ ಹಬ್ಬ ಕೂಡ ಹೋಲಿಕಾ ಇವತ್ತು. ದಿ ಫೆಸ್ಟಿವಲ್ ಆಫ್ ಬರ್ನಿಂಗ್ ದಿ ಆಂಗರ್. ಆಂಗರ್ ಬರ್ನ್ಸ್ ಅದರ್ಸ್. ಸಿಟ್ಟು ಬೇರೆಯವರು ಸುಡ್ತದೆ. ಆ ಕಾಮದ ತಂಗಿ ಯಾರು? ಹಿರಣ್ಯಕಶಿಪು ಕಾಮದ ಪ್ರತೀಕ ಆದ್ರೆ ಆ ಕಾಮದ ತಂಗಿ ಬೆಂಕಿ ಸುಡು ಕೋಪ. ಆ ಕೋಪವನ್ನು ಸುಟ್ಟಾಕುವ ಹಬ್ಬ ಇವತ್ತು ಹೋಲಿಕಾ. ದಟ್ಸ್ ವೈ ಹೆಸರೇನು ಹೋಲಿಕಾ. ಯಾಕೆ? ದಿ ಶ್ರದ್ಧಾ, ಮುಕ್ಷತ್ತು ಬರಬೇಕು, ಅದಕ್ಕೆ ಶ್ರದ್ಧೆ ಬೇಕು. ದ ಫೇತ್ ಇಸ್ ರಿಕ್ವೈರ್ಡ್. ದಟ್ ಇಸ್ ಕಾಲ್ಡ್ ಹೋಲಿಕಾ. ಸೊ ಕಾಮವನ್ನು ಹೇಗೆ ಸುಡುದು?
ಜ್ಞಾನಾಗ್ನಿ ದಗ್ಧ ಕರ್ಮಾಣಿ. ಆತ್ಮಜ್ಞಾನ ಮಾತ್ರ ಕಾಮವನ್ನು ಸುಡ್ಲಿಕ್ಕೆ ಸಾಧ್ಯ ಇದೆ. ಕಾಮದಿಂದ ಕರ್ಮ. ದ ಡಿಸೈರ್ ಗಿವ್ಸ್ ಬರ್ಸ್ ಟು ಆಕ್ಷನ್. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ, ಓನ್ಲಿ ದಿ ಫೈರ್ ಆಫ್ ನಾಲೆಜ್, ಜ್ಞಾನದ ಅಗ್ನಿ ಕಾಮವನ್ನು ಸುಡ್ಲಿಕ್ಕೆ ಸಾಧ್ಯ ಇದೆ. ಓನ್ಲಿ ದ ಫೈರ್ ಆಫ್ ವಿಸ್ಡಮ್ ಕ್ಯಾನ್ ಬರ್ನ್ ದಿ ಡಿಸೈರ್. ಆ ಜ್ಞಾನದ ಅಗ್ನಿ ಏನದು? ಆತ್ಮಜ್ಞಾನ, ನಾಲೆಜ್ ಆಫ್ ದಿ ಸೆಲ್ಫ್. ಆತ್ಮಜ್ಞಾನ ಮಾತ್ರ ಕಾಮವನ್ನು ಸುಡ್ಲಿಕ್ಕೆ ಸಾಧ್ಯ ಇದೆ. ಆತ್ಮಜ್ಞಾನ ಏನದು? ವಾಟ್ ಇಸ್ ದಟ್ ಸೆಲ್ಫ್ ನಾಲೆಜ್? ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಶುದ್ಧ ಚೈತನ್ಯ. ಐ ಆಮ್ ದಿ ಪ್ಯೂರ್ ಸೆಲ್ಫ್. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ. ಇದೇನಿದು? ಇದು ಮಹಾಮಂತ್ರ. ಇದು ಕಾಮವನ್ನು ಸುಡುವ ಅಗ್ನಿ. ಇದು ದಿಸ್ ಇಸ್ ದ ಫೈರ್ ವಿಚ್ ಬರ್ನ್ಸ್ ಕಾಮ. ಕಾಮವನ್ನು ಸುಡುವ ಅಗ್ನಿ ಯಾವುದು? ಜ್ಞಾನ. ಎಂತ ಜ್ಞಾನ ಇದು? ನಾನಲ್ಲ ಅನ್ನೋದು ಇದು ಜ್ಞಾನ. ಗೊತ್ತಾಗಿದೆಯಾ? ಇದೇ ಅಗ್ನಿ, ಈ ಅಗ್ನಿಯಲ್ಲಿ ಕಾಮವನ್ನು ಸುಡಬೇಕು ಅನ್ನೋದು ಹಬ್ಬ, ಹೋಳಿಕಾ ಹಬ್ಬ. ಎಂತ ಹಬ್ಬ? ಆತ್ಮಜ್ಞಾನದಲ್ಲಿ ಕಾಮವನ್ನು ಸುಡಿ ಅಂತ ಹೇಳುವ ಹಬ್ಬ ಹೋಲಿ ಹಬ್ಬ. ಫೆಸ್ಟಿವಲ್ ಆಫ್ ಬರ್ನಿಂಗ್ ದಿ ಕಾಮ through the fire of knowledge, fire of wisdom, self-realization. I am not the body, I am not the mind, I am not the intellect, I am pure spirit. That is the fire which births the desire. Adu ಕಾಮವನ್ನು ಸುಟ್ಟಾಕುವ ಹಬ್ಬ. So today is that fire has to be lit. ಆ ಬೆಂಕಿಯನ್ನು ಹಚ್ಚಬೇಕು. ನಮ್ಮ ಕೆಲಸ ಅದೇ ಕೆಲಸ. ಪ್ರತಿ ದಿವಸ ಬಂದ ಬೆಂಕಿ keep on lighting that fire. ಸೊ ಕಡೆಯದಾಗಿ ಈ ಹಬ್ಬಕ್ಕೆ ಸಂಬಂಧಪಟ್ಟ ಇನ್ನೊಂದಿದೆ. ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ ಬೃಂದಾವನದಲ್ಲಿ ಗೋಪಿಕೆಯವರೊಟ್ಟಿಗೆ ಆಡ್ತಾ ಇದ್ದಾನೆ. he keeps playing with the ಗೋಪಿಕಾಸ್. ಗೋಪಿಕೆಯೊಟ್ಟಿಗೆ ಆಟ ಆಡ್ತಾರೆ. ಗೋಪಿಕೆಯೊಟ್ಟಿಗೆ ಆಟ ಆಡ್ತಿರುವಾಗ ರಾಧೆ ಬರ್ತಾಳೆ. ರಾಧಾ comes there. She is very fair and lovely. ಬಹಳ ಸುಂದರವಾಗಿ ಕಾಣ್ತಾರೆ, ಬೆಳ್ಳಗಿನ ಬಣ್ಣ. ಕೃಷ್ಣ ನೋಡಿದ್ರೆ ಕಪ್ಪು ಬಣ್ಣ. ಕೃಷ್ಣ ಇಸ್ ಡಾರ್ಕ್ ಫೇಸ್. ಕೃಷ್ಣನ ಬಣ್ಣ ಕಪ್ಪು. ಸೊ ಕೃಷ್ಣ ತಾಯಿ ಹತ್ರ ಕಂಪ್ಲೇಂಟ್ ಮಾಡ್ತಾನೆ. ಕೃಷ್ಣ ಕಂಪ್ಲೇಂಟ್ ವಿತ್ ಮದರ್. ರಾಧಾ ಕ್ಯೂ ಗೋರಿ ಮೈ ಕ್ಯೂ ಕಾಲ. ರಾಧಾ ಬೆಳ್ಳಗಿದ ಕಪ್ಪೆ ಆಗಿದ್ದಾರೆ. ವೈ ರಾಧಾ ಕ್ಯೂ ಗೋರಿ ಮೈ ಕ್ಯೂ ಕಾಲ. ವೈ ರಾಧಾ ಇಸ್ fair and I am dark ಅಂತ. ಸೊ ದೆನ್ ಮದರ್ ಬ್ರಿಂಗ್ ಸಮ್ ಕಲರ್ಸ್. ಯಾವುದು? ಬಣ್ಣ. ಸೊ ಎಲ್ರಿಗೂ ಹಚ್ಚಿಬಿಡ್ತಾರೆ, ಎಲ್ರಿಗೂ ಹಚ್ಚಲಿಕ್ಕೆ ಕೊಡ್ತಾರೆ. ಸೊ ನಾವು ಯು ಪುಟ್ ಆಲ್ ದಿ ಕಲರ್ಸ್ ಅಂಡ್ ಎವ್ರಿಬಡಿ ಲುಕ್ಸ್ ನೌ ಕಲರ್ಫುಲ್. ಎಲ್ಲರೂ ಬಣ್ಣ ಬಣ್ಣ ಹಾಕ್ತಾರೆ. ರಾಧಾ ಕ್ಯೂ ಗೋರಿ ಮೈ ಕ್ಯೂ ಕಾಲ ಅಂತ ಪ್ರಶ್ನೆ ಇಲ್ಲ. ಎಲ್ಲರೂ ಬಣ್ಣ ಬಣ್ಣ. ಎವ್ರಿಬಡಿ ಇಸ್ ಇಮ್ಮರ್ಸ್ಡ್ ಇನ್ ಕಲರ್ಸ್. ಇದು ಕತೆ. ಅಲ್ಲಿಂದ ಬಣ್ಣದ ಹಬ್ಬ ಶುರುವಾಯಿತು. ಹಾಗಾಗ್ಬಿಟ್ಟು ನಾವು ಈಗ ಬಣ್ಣ ಹಾಕೋದೇ ಹಾಕೋದು. ವಿ ಕೀಪ್ ಆನ್ ಸ್ಪ್ಲಾಶಿಂಗ್ ಕಲರ್ಸ್ ಆನ್ ದ ಡೇ ಆಫ್ ಹೋಲಿ. ಹಬ್ಬದ ದಿನ ಬಣ್ಣ ಹಾಕೋದು. ಇದು ಕೃಷ್ಣ ಅಂದ್ರೆ ಕಪ್ಪಪ್ಪ. ಕೃಷ್ಣ ಇಸ್ ಡಾರ್ಕ್ನೆಸ್. ದ ಡಾರ್ಕ್ನೆಸ್ ಇಸ್ ವಾಟ್ ಈಸ್ ಬಿಯಾಂಡ್ ದ ಸೆನ್ಸಸ್ ಇಸ್ ಕಾಲ್ಡ್ ಡಾರ್ಕ್ನೆಸ್. ನಮ್ಮ ಕಣ್ಣಿಗೆ, ಮನಸ್ಸಿಗೆ, ಬುದ್ಧಿಗೆ ಮೀರಿದ ಶಕ್ತಿ ಕೃಷ್ಣ ಅಂತ ಹೇಳೋದು. ದ ಡಾರ್ಕ್ನೆಸ್ ಅಂತ ಹೇಳಿದ್ರೆ ಕಪ್ಪು ಅಂತ ಹೇಳಿ ಅರ್ಥ ಫಿಸಿಕಲ್ ಕಪ್ಪಲ್ಲ. ಅದು ಸಮಥಿಂಗ್ ವಿಚ್ ಅವರ್ ಸೆನ್ಸಸ್ ಕೆನಾಟ್ ಸಿ. ನಮ್ಮ ಇಂದ್ರಿಯಗಳಿಗೆ ಕಾಣಲಿಕ್ಕೆ ಆಗದ ಶಕ್ತಿ ಕೃಷ್ಣ ಅಂತ ಹೇಳೋದು. ವಾಟ್ ಯು ಕೆನಾಟ್ ಸಿ. ಅಂಡ್ ರಾಧಾ ಕೃಷ್ಣ ಕಾಲ, ಕೃಷ್ಣ ಕಪ್ಪು, ರಾಧಾ ಬೆಳ್ಳಗೆ. ಬೆಳ್ಳಗೆ is whiteness. Radha represents the Prakriti, nature. The Paramatma represents Sakshi, the witness. ಕಣ್ಣಿಗೆ ಕಾಣುದು, ಕಣ್ಣನ್ನು ನೋಡೋ ಶಕ್ತಿ ಅವರು. ಪ್ರಕೃತಿ is Radha. ರಾಧಾ ಕ್ಯೋಂ ಗೋರಿ ಮೈ ಕ್ಯೋಂ ಕಾಲ.
ಭಗವಂತ ಕಪ್ಪು, ಪ್ರಕೃತಿ ಬೆಳ್ಳಗಿದೆ, ಅವ್ಯಕ್ತ ರೂಪ. ಸೊ ಆ ಪ್ರಕೃತಿಯಲ್ಲಿ ಅವ್ಯಕ್ತ ರೂಪದಲ್ಲಿ ಪರಮಾತ್ಮ ಬಣ್ಣಗಳನ್ನು ಹಾಕ್ತಾನೆ, ಬಣ್ಣ 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 ಬಣ್ಣ. ಈ ಸ್ಪ್ಲಾಶಸ್ ದಿ ಕಲರ್, ಆ್ಯಂಡ್ ಇನ್ ದಟ್ ಕಲರ್ ದಿಸ್ ಕಲರ್ಫುಲ್ ವರ್ಲ್ಡ್ ಇಸ್ ಬಾರ್ನ್. ಈ ಸುಂದರವಾದ ಪ್ರಪಂಚ ಹುಡ್ಕೊಂಡ್ಬರ್ತದೆ. ಬಣ್ಣ 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 ಬಣ್ಣಗಳ ಪ್ರಕೃತಿ, ಭಗವಂತ ಆ ಸಾಕ್ಷಿ ಪರಮಾತ್ಮ ಆ ಪ್ರಕೃತಿಯ ಮೇಲೆ ಬಣ್ಣಗಳನ್ನು ಹರಡಿದಾಗ ಜೀವ ಸೃಷ್ಟಿಯಾಗಿದೆ. ವಿಚಿತ್ರ ರೀತಿಯ ಪ್ರಪಂಚ ಇದು, ಬಣ್ಣ 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 ಬಣ್ಣಗಳ ಪ್ರಪಂಚ. ಆ ಬಣ್ಣ ಬಣ್ಣ ಪ್ರಪಂಚದಲ್ಲಿ ಭಗವಂತರು ಕಾಣಿಸುವಾಗ್ತದೆ ನಮಗೆ, ಭಗವಂತನ ಅನುಭವ ಬರ್ತದೆ. ಯಾಕಂದ್ರೆ ಇಲ್ಲಿ ನಮ್ಗೆ ಭಗವಂತನ ಅನುಭವ ಇಲ್ಲ, ಅದಕ್ಕೆ ಕೃಷ್ಣನ ಬಣ್ಣ, ರಾಧೆಯ ಬಣ್ಣ, ರೈಟ್. ಆ್ಯಂಡ್ ಗೋಪಿಕಾ ಸ್ತ್ರೀಯರೆಲ್ಲ ಜೀವಿಗಳು, ಆಲ್ ಜೀವೀಸ್. ಸೊ ಈ ಹೋಲಿ ಹಬ್ಬ ಅನ್ನೋದು ಸೆಲೆಬ್ರೇಷನ್ ಆಫ್ ಕ್ರಿಯೇಷನ್, ಸೆಲೆಬ್ರೇಷನ್ ಆಫ್ ಫ್ರಮ್ ನಥಿಂಗ್ನೆಸ್, ಫ್ರಮ್ ಥಿಂಗ್ ಇನ್ವಿಸಿಬಲ್ ದ ವಿಸಿಬಲ್ ಹ್ಯಾಸ್ ಕಮ್ ಇನ್ ಟು ಪಿಕ್ಚರ್. ಅವ್ಯಕ್ತದಿಂದ ವ್ಯಕ್ತ ಆಗಿರೋ ಬಣ್ಣ ಬಣ್ಣಗಳ ಸಂಕೇತ ಈ ಹೋಲಿ ಹಬ್ಬ. ಈ ಹೋಲಿ ಹಬ್ಬದಿಂದ ಸಂತೋಷದಲ್ಲಿ ಕುಣಿದಾಡೋದು. ಯಾಕಂದ್ರೆ ನಮಗೆ ಇಲ್ಲಿ ಬಂದು ನಮ್ಮ ಜೀವರೂಪದಲ್ಲಿ ಬಂದು ಈ ಪ್ರಕೃತಿಯನ್ನು ಕಂಡು, ಪರಮಾತ್ಮನನ್ನು ಕಂಡು ಮುಕ್ತಿಯನ್ನು ಪಡೆಯುವ ಅವಕಾಶ ಸಿಕ್ತು ಅನ್ನುವ ಆನಂದ. ಮನುಷ್ಯ ಜನ್ಮ ಸಿಗದಿದ್ರೆ, ಇಫ್ ಯು ಡೋಂಟ್ ಗೆಟ್ ಎ ಹ್ಯೂಮನ್ ಬರ್ತ್, ದರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಲಿಬರೇಷನ್. ಪ್ರಕೃತಿಯನ್ನು ಕಾಣಬೇಕು, ಆ ಪ್ರಕೃತಿ ಹಿಂದೆ ಪರಮಾತ್ಮನ್ನು ಕಾಣಬೇಕು. ಬಣ್ಣ ಬಣ್ಣದ ಪ್ರಕೃತಿ, ಆದ್ರೆ ಹಿಂದಿರೋ ಪರಮಾತ್ಮ. ಇದನ್ನು ಕಾಣಲಿಕ್ಕೆ ಬಂದ ಹ್ಯೂಮನ್ ಲೈಫ್ ಬಂದಿಲ್ಲ. ಹ್ಯೂಮನ್ ಲೈಫ್ ಇಸ್ ಎ ಗ್ರೇಟ್ ಅಪಾರ್ಚುನಿಟಿ. ಮನುಷ್ಯ ಜನ್ಮ ಒಂದು ದೊಡ್ಡ ಅವಕಾಶ. ಇಟ್ಸ್ ನಾಟ್ ಈಸಿ ಟು ಗೆಟ್ ಎ ಹ್ಯೂಮನ್ ಲೈಫ್. ಮನುಷ್ಯ ಜನ್ಮ ಕಷ್ಟ, ಸುಲಭ ಅಲ್ಲ. ಬಿಕಾಸ್ ವಿ ಹ್ಯಾವ್ ಗಾಟ್ ಎ ಹ್ಯೂಮನ್ ಲೈಫ್, ವಿ ಆರ್ ಸೆಲೆಬ್ರೇಟಿಂಗ್ ಇಟ್ ಆಸ್ ಎ ಹೋಲಿ. ಸೊ ಈ ಹೋಲಿ ಹಬ್ಬದ ಹಿಂದೆ ಇಷ್ಟೆಲ್ಲ ಕಥೆ ಇದೆ. ಆಲ್ ದಿ ಸ್ಟೋರೀಸ್ ಆರ್ ಬಿಹೈಂಡ್ ಹೋಲಿ. ಹೋಲಿ ಹಬ್ಬ ಹೋಲಿ ಈಸ್ ಅಬೌಟ್ ಶಿವ ಓಪನಿಂಗ್ ಥರ್ಡ್ ಐ. ಶಿವ ಮೂರನೇ ಕಣ್ಣು ತೆರೆಯೋ ಕತೆ. ಮೂರನೇ ಕಣ್ಣು ತೆರೆಯೋದು ಜ್ಞಾನದ ಕಣ್ಣು, ಇಸ್ ಐ ಆಫ್ ವಿಸ್ಡಮ್. ಅವಾಗ ಮನ್ಮಥ ಭಸ್ಮ ಆಗ್ತಾನೆ. ಮನ್ಮಥ ಭಸ್ಮ ಆಗೋದು, ಮನ್ಮಥ ಭಸ್ಮ ಆದಾಗ ಪ್ರೇಮ ಮತ್ತು ಕರುಣೆ ಮೂಡಿ ಬರ್ತದೆ. ಯೂನಿವರ್ಸಲ್ ಲವ್ ಆ್ಯಂಡ್ ಗೆಟ್ಸ್ ಜನರೇಟ್. ಯೂನಿವರ್ಸಲ್ ವಿಶ್ವ ಪ್ರೇಮ ಹುಟ್ಟುತ್ತದೆ. ಹೋಲಿ ಹಬ್ಬ ಇಸ್ ಅಬೌಟ್ ದ ಫೆಸ್ಟಿವಲ್ ಆಫ್ ಶ್ರದ್ಧಾ, ದ ಫೇತ್ ಆಫ್ ಪ್ರಹ್ಲಾದ. ಶ್ರದ್ಧಾ ಇನ್ ದ ಹೈಯರ್, ಶ್ರದ್ಧಾ ಇನ್ ದ ಬ್ಲಿಸ್, ಶ್ರದ್ಧಾ ಇನ್ ದ ಕಾನ್ಷಿಯಸ್ನೆಸ್ ಆಫ್ ಪ್ರಹ್ಲಾದ. ಆ ಶ್ರದ್ಧೆ ಏನು ಮಾಡ್ತದೆ, ಸಿಟ್ಟನ್ನು ಸುಟ್ಟಾಗ್ತದೆ. ಇಟ್ ಬರ್ನ್ಸ್ ದಿ ಹೋಲಿಕಾ, ದಿ ಫೈರ್ ಆಫ್ ಆಂಗರ್. ದಿ ಹೋಲಿ is also a festival of Krishna Paramatma played in the Gopikas. Paramatma with the Jivatma. Consciousness with the Prakriti. The splashing of the color represents creation. Paramatma ಮತ್ತು ಜೀವಾತ್ಮಗಳ ಸಂಬಂಧ. Holi is a celebration of life existence. Holi is a festival for fire of knowledge, Gnana Agni. Holi is a festival of burning desire, Kamon Surodina. Holi is a festival of Shraddha, the faith. Holi is a festival of wisdom, enlightenment. So what better festival can there after Shivratri? Shivratri ನಂತರ ಇನ್ಯಾವುದರಲ್ಲಿ ಸಾಧ್ಯ? ಶಿವರಾತ್ರಿಗೆ ನೀವು ಏನೇನು ಮಾಡಬೇಕು, ಶಿವರಾತ್ರಿಗೆ ಏನು ಬೇಕು ಅಂತ ಹೇಳಿದ್ರೆ ಈಗ ಏನೇನು ಮಾಡ್ಬೇಕಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಯುಗಾದಿ ವಿಲ್ ಕಮ್. ಐ ವಿಲ್ ಟೆಲ್ ಯು ವಾಟ್ ಹ್ಯಾಪನ್ಸ್ ಆಫ್ಟರ್ ದಟ್. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರು ಯುಗಾದಿ ದಿವಸ. ಎನಿ ಕ್ವಶನ್ಸ್? ಪ್ರಶ್ನೆ ಇದೆ? ಸ್ವಲ್ಪ ಧ್ಯಾನ ಮಾಡೋಣ. ಸ್ವಿಚ್ ಆಫ್ ದ ಲೈಟ್ಸ್.